ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಏಪ್ರಿಲ್ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ವಿಶಾಖ ನಕ್ಷತ್ರ, ವ್ಯತಿಪಾತ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ತೊಂದರೆ ಕೊಡತಕ್ಕಂಥ ಮುಹೂರ್ತಗಳು ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ 11 ಗಂಟೆ 2 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 13 ನಿಮಿಷದಿಂದ ಸಂಜೆ 4 ಗಂಟೆ 3 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ. ಈ ಅಸುರಗ್ರಹಗಳ ಪ್ರಭಾವ, ಕುಜರಾಹು ಸಂಧಿ, ಶನಿ ಕುಜ ಸಂಧಿ, ಈ ಥರದ ಪ್ರಭಾವಗಳು ಒಳ್ಳೆಯದಲ್ಲ. ತುಂಬ ದೊಡ್ಡ ದೊಡ್ಡ ಗೋಡೌನ್ಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಬಟ್ಟೆಗಳು, ಬೇರೆ ಏನೇ ಇರ್ಬೋದು, ಜಾಗೃತರಾಗಿರಿ ಅಂತ ಹೇಳ್ತಲೇ ಇದ್ದೆ. ಈ ಗ್ರಹಣದ ಸಂದರ್ಭದಲ್ಲೂ, ಕ್ರೋಧಿನಾಮ ಸಂವತ್ಸರದ ಯುಗಾದಿಯ ಫಲಾಫಲದಲ್ಲೂ ಅರ್ಥನೇ ಮಾಡ್ಕೊಂಡಿಲ್ಲ, ನೀವು ದುಡುಕ್ತಲೇ ಇದ್ದೀರಿ. ಅಲ್ಲಿ ನೋಡಿ, ಅಲ್ಲೆಲ್ಲೋ ಶಾರ್ಟ್ ಸರ್ಕ್ಯೂಟ್ ಅಂತಾರೆ, ಇನ್ನೊಂದೇನೋ ಬೆಂಕಿ ಬಿದ್ದಿದೆ ಅಂತಾರೆ. ಎಲ್ಲೆಲ್ಲೂ ಸಣ್ಣ ಸಣ್ಣದಾಗಿ ಕಾಡುಗಳಲ್ಲೂ ಕೂಡ ಬೆಂಕಿ ಬೀಳ್ತಿರ್ತಕ್ಕಂಥ ಪ್ರಭಾವ. ಈ ಪ್ರಾಕೃತಿಕ ವಿಕೋಪ ಕೇಂದ್ರಗಳು ತುಂಬ ಜಾಗರೂಕತೆಯಿಂದ ಇದರ ಕಡೆ ಗಮನ ಇಟ್ಕೊಂಡಿರಿ ಇನ್ನಷ್ಟು. ಯಾಕಂದ್ರೆ ಕುಜರಾಹು ಬೆಂಕಿಯ ದಗ 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 ಅನ್ನತಕ್ಕಂಥ ಭಾವಾರ್ಥ, ಜಾಗರೂಕತೆ ಅಂತಾನೆ ಹೇಳ್ತಿದ್ದಾನೆ. ಗುರು ಗೋಚಾರ ಫಲ. ಹೌದು, ಗುರು ಇದೇ ಮೇ 1ನೇ ತಾರೀಕಿಗೆ ವಿಶೇಷವಾಗಿ ವೃಷಭ ರಾಶಿಗೆ ಬರ್ತಿದೆ. ತುಂಬ ಜನಗಳೆಲ್ಲ ಆತಂಕ, ಗುರು ಏನ್ ಮಾಡ್ತಾನೋ. ಗುರು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡುವುದಿಲ್ಲ. ಯಾವ ರಾಶಿಯವರಿಗೂ ಯಾರಿಗೂ ಗುರುವನ್ನು ಒಲಿಸ್ಕೊಂಡ್ರೆ, ಗುರುಗೊಂದು ಸಿದ್ಧಾಂತ ಇದೆ. ಅಮ್ಮನ ಥರ, ಅಪ್ಪನ ಥರ, ಚಿಕ್ಕ ಮಗ, ದೊಡ್ಡ ಮಗ, ಓದಿರೋ ಮಗ, ಓದದಿರೋ ಮಗ, ಅವೆಲ್ಲ ಏನೂ ಇಲ್ಲ. ಎಲ್ಲ ಮಕ್ಕಳನ್ನು ಸಮನಾಗಿ ನೋಡ್ತಾರೆ. ಏನು ಕಾರಣ? ನಿಮ್ಮ ಜನ್ಮಶಾಪ, ನೀವು ಪಡ್ಕೊಂಡು ಬಂದಿರೋದಷ್ಟೇ. ನೀವು ಪಡ್ಕೊಳ್ಳೋ ಅಷ್ಟಲ್ಲ, ಅವರಿಲ್ಲ, ಇಲ್ಲ ಕೊಡೋಕೆ ಮನಸ್ಸು ಬರಲಿಲ್ಲ, ದೂಷಿಸ್ತಕ್ಕಂಥದ್ದು ನಾವಷ್ಟೇ. ನಾನು ನೋಡಿದ ಹಾಗೆ ಯಾವ ತಂದೆ ತಾಯಿಯು ಮಕ್ಕಳಲ್ಲಿ ಭೇದ ಭಾವ ಮಾಡುವುದಿಲ್ಲ. ನಮ್ಮ ಮಗು ಓದ್ತಿಲ್ಲ ಗುರುಗಳೇ, ಅದಕ್ಕೆ ಇನ್ನೇನಾದರೂ ಮಾಡ್ಬೋದು ಅಂತ ಹುಡುಕ್ತಾರೆ ವಿನ ಈ ಮಗು ಓದಿಲ್ಲ, ಈ ಮಗು ಓದ್ತಿದೆ ಅಲ್ಲ. ಹಾಗೆ ಸರಿಯಾದ ಒಂದು ಗುರು, ಇವರು ಬರೀ ಚಿಕ್ಕವರು, ಇವರಿಗೆ ಇಷ್ಟೇ ಪ್ರಸಾದ ಕೊಡಬೇಕು ಅಲ್ಲಿಲ್ಲ. ನೀವು ನೋಡಿ, ಯಾವುದೇ ನಿಜವಾದ ಗುರು ವಿಶೇಷವಾಗಿ ಅವ್ರಿಗೊಂದಿರುತ್ತೆ, ಆಚಾರ್ಯು ಬಹು ಜನಪ್ರಿಯ ಅನ್ನತಕ್ಕಂಥದ್ದು. ಎಲ್ಲರನ್ನ ಕುಂದರಿಸಿ ಆಚಾರ್ಯು ಭೋಜನ ಪ್ರಿಯ, ಭೋಜನ ಬಡಿಸುವ ಪ್ರಿಯ. ಎಲ್ಲರೂ ಸಮನಾಗಿ ಊಟ ಬಡಿಸ್ತಾರೆ. ಇವರು ಚಿಕ್ಕವರು, ಇವರು ದೊಡ್ಡವರು, ಇವ್ರಿಗಿಷ್ಟ ಪ್ರಸಾದ ಕೊಡಬೇಕು, ಇವ್ರು ಕಡಿಮೆ ಪ್ರಸಾದ ಕೊಡಬೇಕು, ಇವ್ರಿಗೆ ಜಾಸ್ತಿ ಪ್ರಸಾದ ಕೊಡಬೇಕು, ಖಂಡಿತ ಇಲ್ಲ. ಹಾಗಾದ್ರೆ ಆತ ಆಚಾರ್ಯ ಅಲ್ಲ. ಇವರ ಮೇಲೆಯೂ ಕೈ ಹಾಕ್ತಾರೆ, ಅವರ ಜೊತೆಲೂ ಕೈಯಲ್ಲಿರ್ತಾರೆ. ಸನ್ಮಾನಕ್ಕೆ ಹಿಗ್ಗೋಲ್ಲ, ಅವಮಾನಕ್ಕೆ ಬಗ್ಗೋಲ್ಲ, ಆಸೆ ಆಮಿಷಗಳಿಗೆ ಒಳಗಾಗೋಲ್ಲ. ಅವರ ಜೊತೆಯೇ ಇರಬೇಕು ಅನ್ನತಕ್ಕಂಥ ಭಾವಾರ್ಥಕ್ಕೆ ಬಂದಿದ್ದಾರೆ ಅಂದ್ರೆ ಅಲ್ಲೆಲ್ಲೋ ತಪ್ಪು. ಅಲ್ಲವೇ ಅಲ್ಲ. ಒಬ್ಬರ ಜೊತೆಯಲ್ಲೇ ಅವರಿಗೆ ಹೆಚ್ಚು ಪ್ರಾಶಸ್ತ್ಯ, ಅದು ಗುರುವಲ್ಲ. ನನ್ನ ಶಾಲೆನಲ್ಲಿ ನಾವು ಓದುತ್ತಿರುವ ಸಂದರ್ಭದಲ್ಲಿ ಕಡಿಮೆ ಅಂದ್ರೂ ನಮ್ಮ ಬ್ಯಾಚಲ್ಲಿ 40ರಿಂದ 50 ಜನ ಇದ್ವಿ. ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್, ಡಿ ಸೆಕ್ಷನ್ ಒಂದು ಕ್ಲಾಸಿಗೆ. ನನ್ನಷ್ಟು ಹೈಪರು, ತುಂಟಾಟ, ಎಡವಟ್ಟು, ಮಂಗ, ದೊಡ್ಡ ಕಪಿ, ದೊಡ್ಡ ಕತ್ತೆ, ದೊಡ್ಡ ಹೆಸರುಗತ್ತೆ ಯಾರೂ ಇಲ್ಲ. ನೀವು ನಂಬೋಲ್ಲ,
ಬೇರೆಯವ್ರು ಯಾರಾದರೂ ಆಗಿದ್ರೆ ನನ್ನ ತುಂಟುತನಕ್ಕೆ ಎಡವಟ್ಟಕ್ಕೆ ಪಕ್ಕಕ್ಕೆ ತೆಗೆದಿಟ್ಟಿರೋರೇನೋ. ಎಲ್ಲಾ ಗುರುಗಳು ನನ್ನನ್ನು ಪ್ರೀತಿಸ್ತಿದ್ರು. ಅದೇನೋ ಗೊತ್ತಿಲ್ಲ, ಅದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಂದೇ ಬಾರಿಗೆ 3ನೇ ವಯಸ್ಸಿಗೆ ಫಸ್ಟ್ ಸ್ಟ್ಯಾಂಡರ್ಡ್. ಡಬಲ್ ಪ್ರಮೋಷನ್ಗಳಲ್ಲಿ ತಮಾಷೆ ಏನಂದ್ರೆ ಇವನಲ್ಲಿ ಇದೆ, ಇವನ್ ಮಾಡಬಲ್ಲ ಅಂತ. ಮೇ ಬಿ ಆ ಬುಧನ ಪ್ರಭಾವ, ವಿಪರೀತವಾದಂಥ ಗ್ರಾಸ್ಪಿಂಗ್ ಕೆಪಾಸಿಟಿ. ತುಂಬಾ ಹೊತ್ತು ಕೂತ್ಕೋತಿರ್ಲಿಲ್ಲ, ಹಾರ್ಬಿಡ್ತಿದ್ದೆ. ಗೊತ್ತಿದೆ, ಕೇಳಿದ ಪ್ರಶ್ನೆ ಪಟ 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 ಮುಗೀತು ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ಗೊತ್ತಿದೆ, ಇನ್ನೇನು ಬಿಡು ಅನ್ನೋ ತರ ಸುಮ್ಮನೆ ಇರ್ತಿರ್ಲಿಲ್ಲ. ಆ ಏಕಾಗ್ರತೆ ಕುಳಿತುಕೊಂಡು ಯುವರಾಜನ ಸಮಯ ಅಂತ ಹೇಳ್ತಾರೆ, ರಾಜಕುಮಾರ ಅಂತಾರೆ ಬುಧನನ್ನ. ನಂಬಲ್ಲ, ಪ್ರತಿ ಗುರು, ಪ್ರತಿ ಟೀಚರ್ ನನ್ನನ್ನು ಪ್ರೀತಿಸಿದೆ. ಯಾವ ಟೀಚರ್ ನನ್ನನ್ನು ದೂರ ಇಡಲಿಲ್ಲ. ಇವನು ತುಂಟ, ಇವನು ಪುಂಡ, ಕಾನ್ಸಂಟ್ರೇಷನ್ ಮಾಡಲ್ಲ, ಹಾರ್ತಾನೆ, ಕುಳಿತುಕೊಳ್ಳಲ್ಲ, ಚಿಂಚೋಲ್ಲ, ಯೋಚನೆ ಮಾಡಿ ಮಾತಾಡೋಲ್ಲ. ಇಲ್ಲ, ಅವ್ರು ಏನೋ ಹುಡುಕಿಟ್ಟಿದ್ರು ನನ್ನ ಬಳಿ. ಎಲ್ಲರೂ ಬಂದು ನನ್ನ ಸಮಾಧಾನ ಮಾಡೋದೆ, ಎಲ್ಲರೂ ಬಂದು ನನ್ನನ್ನು ಪ್ರೀತಿಸೋದೆ, ಎಲ್ಲರೂ ಬಂದು ದಾರಿ ತೋರಿಸಿದ್ದೆ. ಇವತ್ತು ರವಿಶಂಕರ್ ಏನಾದರೂ ಆಗಿದ್ದಾನೆ ಅಂದ್ರೆ ನನ್ನ ಗುರುಗಳ ಆ ಒಂದು ಮಾರ್ಗದರ್ಶನದಿಂದಲೇ. ಯಾವ ಗುರುವು ನನ್ನನ್ನು ಭಿನ್ನಾಭಿಪ್ರಾಯ ತೋರಿಸ್ಲೇ ಇಲ್ಲ. ನನ್ನ ಗುರುಗಳು ಪರಮಾತಿ ಪರಮ ಗುರುಗಳು ಜ್ಯೋತಿಷ್ಯ ಹೇಳುವಾಗ, ಇನ್ನೊಂದು ಹೇಳುವಾಗ ಏನೋ ಕುತೂಹಲ ಸುಮ್ಮನೆ ಇರೋಲ್ಲ. ಎಲ್ಲ ಆದ್ಮೇಲೆ ಕರೆಯೋರು. ಅವ್ರು ಹೇಳ್ಕೊಟ್ಟಿದ್ರು, ಬಾಯಿ ಮುಚ್ಕೊಂಡಿರ್ಬೇಕು ನೀನು, ಸೆಂಟ್ರಲ್ ಬಿಡಬಾರ್ದು ಬಾಣ ಅಂತ. ಬಾಣ ಬಿಡೋದೇ ನಂದು ಕೆಲಸ. ಹೋಗಿ ಬಾಣ ಬಿಡ್ತಿದ್ದೆ. ಆಮೇಲೆ ಕೇಳು, ಎಲ್ರು ಮುಂದ್ಗಡೆ ಕೇಳಿ ತಲೆ ಹರಟೆ ಪ್ರಶ್ನೆಗಳು. ತಲೆ ಹರಟೆ ಏನೋದು ಅದು ಬೇರೆಯವ್ರಿಗೆ ಅದು ತಲೆ ಹರಟೆ, ನಿಜವಾದ ಗುರುವಿಗೆ ಅದು ತಲೆ ಹರಟೆ ಅಲ್ಲ. ತಲೆಗೆ ಹುಳ ಬಿಡೋ ಪ್ರಶ್ನೆ ಅದು. ನಮಗ್ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ತಲೆ ಹರಟೆ ಅನ್ನೋದು. ನಮಗ ಅವ್ರನ್ನ ನಿಭಾಯಿಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ತಲೆ ಹರಟೆ ಅನ್ನೋದು. ಹೌದು, ಅವನ ಬುದ್ಧಿ ಏನ್ ತಿಂತಿದೆ ಅನ್ನೋದು. ಇನ್ನೊಂದು ಅನ್ನೋದು, ನಿಜವಾಗ್ಲೂ ಹೇಳ್ತಾನೆ, ನನ್ನ ಗುರುಗಳು ನನ್ನ ಒಂದು ದಿನವೂ ಅದನ್ನ ಹೇಳಿಲ್ಲ. ಸ್ವಲ್ಪ ನೀನ್ ಕುಳಿತುಕೋಬೇಕಿತ್ತು, ಇನ್ನೊಂದು ಸ್ವಲ್ಪ ಈ ರೀತಿ ಹೇಳಿಯೇ. ಅದಕ್ಕೆ ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಒಂದು ಬೃಹಸ್ಪತಿಗೆ ಸಕಲ ದೇವತೆಗಳು ಕೂಡ, ಸಕಲ ಋಷಿಗಳಿಗೂ ಕೂಡ, ಸಕಲರಿಗೂ ಜ್ಞಾನವನ್ನು ಕೊಡುವಂತ 3 ಲೋಕಗಳಲ್ಲಿಯೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಆ ಗುರುವೇ ಬೃಹಸ್ಪತಿ. ನಿನಗೆ ನನ್ನ ವಂದನೆ ಅಂತಕ್ಕಂಥದ್ದು. ಬೃಹಸ್ಪತಿ ಅಂದ್ರೇನೆ ದೊಡ್ಡ ತಲೆ, ದೊಡ್ಡ ಗ್ರಹ. ಹೌದು, ಶನಿಯ ನಂತರದ ಗ್ರಹ. ಹೆಚ್ಚು ಕಡಿಮೆ 12 ತಿಂಗಳು, ಒಂದು 20-24 ದಿನ ಸುತ್ತುತ್ತೆ ಈ ಬಾರಿ ವೃಷಭಕ್ಕೆ ಬರ್ತಿರ್ತಕ್ಕಂಥ ಗುರು. ತುಂಬಾ ಜನ ಗಾಬರಿ ಪಡಿಸಿರ್ತಾರೆ, ಸರ್ ಮೀನ ರಾಶಿಗೆ ಗುರುಬಲ ಇಲ್ಲ ಸರ್. ತಮಾಷೆ ಗೊತ್ತರ, ಬ್ಯೂಟಿಫುಲ್ ಗುರುಬಲ ಇದೆ ನಿಮ್ಗೆ. 3ನೇ ಮನೆಗೆ ಹೊರಟೋಯ್ತು ಸರ್. ಖಂಡಿತ 3ನೇ ಮನೆಗೆ ಹೋದ್ರು ಕೂಡ ಅಲ್ಲೊಂದು ಮ್ಯಾಜಿಕ್ ಇದೆ. ಅಲ್ಲಿ ಒಂದು ಮ್ಯಾಜಿಕ್ ಇರ್ತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಧನುಸು ರಾಶಿಗೂ ಗುರುಬಲ ಇಲ್ಲ ಸರ್. ತಮಾಷೆ ಗೊತ್ತರ, 6ನೇ ಮನೆಗೆ ಹೋಗ್ತೇನೆ, ಅಲ್ಲೂ ಇದೆ ಗುರುಬಲ ಇದೆ. ನಿಮಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕೆಂದ್ರೆ ಯಾವ ಗ್ರಹ ಯಾರ ಮೇಲೆ ಯಾವ ನಕ್ಷತ್ರ ನೋಡಿ, ಒಂದು ಜಾತಕ ಪರಾಮರ್ಶೆ ಮಾಡ್ಬೇಕಾದ್ರೆ ಈಗ ಹೇಳ್ತೇನೆ ನೋಡಿ. ಎಲ್ಲರೂ ಮೀನ ರಾಶಿಯಲ್ಲಿ ಹುಟ್ಟಿಲ್ಲ, ಸರಿ, ನೀವು ಮೀನ ರಾಶಿಯಲ್ಲಿ ಹುಟ್ಟಿದ್ದೀರಿ. ಎಲ್ಲರೂ ರೇವತಿ ನಕ್ಷತ್ರದಲ್ಲಿ ಹುಟ್ಟಿಲ್ಲ, ಇಲ್ಲ ಪೂರ್ವಭಾದ್ರ ನಕ್ಷತ್ರ ಅಂತ ತಗೊಳ್ಳೋಣ. ಆಯ್ತು, ಪೂರ್ವಭಾದ್ರ ನಕ್ಷತ್ರ ಹುಟ್ಟಿಲ್ಲ. ಸರಿ, ಎಲ್ಲರೂ ಪೂರ್ವಭಾದ್ರ ನಕ್ಷತ್ರ ಹುಟ್ಟಿದ್ದೀರಿ ಅಂತ ಅನ್ಕೊಳ್ಳೋಣ. ಎಲ್ಲರೂ ಗುರುವಾರ ಹುಟ್ಟಿರೋಲ್ಲ, ಗುರು ನಕ್ಷತ್ರದಲ್ಲಿ ಹುಟ್ಟಿರೋಲ್ಲ, ಗುರು ಸಂಖ್ಯೆಯಲ್ಲಿ ಹುಟ್ಟಿರಲ್ಲ. 3ನೇ ತಾರೀಕು, 12ನೇ ತಾರೀಕು, 21, 30ನೇ ತಾರೀಕು. ಗುರು ಕರಣದಲ್ಲಿ ಹುಟ್ಟಿರೋಲ್ಲ, ಗುರು ಯೋಗದಲ್ಲಿ ಹುಟ್ಟಿರೋಲ್ಲ, ತಿಥಿ ಸರಿಯಾದ ತಿಥಿಲಿ ಹುಟ್ಟಿರೋಲ್ಲ. 3ನೇ ತಾರೀಕು ಹುಟ್ಟಿದವರೆಲ್ಲ ಗುರು ಆಗ್ಬಿಡ್ಬೇಕು, ಆಗಕ್ ಬಿಡಲ್ಲ. ಪೂರ್ವಭಾದ್ರ ಗುರು ನಕ್ಷತ್ರ ಅಲ್ವಾ, ಆಗ್ಬಿಡ್ಬೇಕು, ಬಿಡಲ್ಲ. ಆ ವಾರದಲ್ಲಿ ಹುಟ್ಟಿರೋಲ್ಲ, ಅದಕ್ಕೆ ಸಂಬಂಧಪಟ್ಟಂತ ನಕ್ಷತ್ರದಲ್ಲಿ ಹುಟ್ಟಿರೋಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಯೋಗದಲ್ಲಿ ಹುಟ್ಟಿರೋಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಕರ್ಣದಲ್ಲಿ ಹುಟ್ಟಿರೋಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಗುರು ಹೋರೆಯಲ್ಲಿ ಹುಟ್ಟಿರೋಲ್ಲ. 16 ಮಿನಿಮಮ್ 16 ಲಕ್ಷಣ. ಅದನ್ನ ಡಿವೈಡ್ ಸೂಕ್ಷ್ಮ 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 ಈ ತರ ತಗೊಂಡು ಹೋಗ್ತವೆ. 144 ಅಂಶಗಳು. ನೆನ್ಪಿಟ್ಕೊಳ್ಳಿ,
ತುಂಬಾ ಜನ ಅದನ್ನ ಗಾಬರಿ ಪಟ್ಕೊಳ್ಳೋದು, ಮೀನ ರಾಶಿಗೂ ಧನುಸು ರಾಶಿಗಿಲ್ಲಪ್ಪ. ಖಂಡಿತ ಇದೆ ನಿಮಗೆ. ಸ್ವಲ್ಪ ಲಾಸ್ಟ್ 4 ತಿಂಗಳಿಗೆ ಮೊದಲು, 5 ತಿಂಗಳಿಗೆ ಮೊದಲು ಒಂಚೂರು ಕದಲಿಕೆ ಆಗುತ್ತೆ, ಆಗಿದೆ. ಪೂರ್ತಿಯಾಗಿ ಕೆಟ್ಟದ್ದು ಮಾಡಲ್ಲ ಧನುಸು ರಾಶಿಗೆ. ಆಮೇಲೆ ತಮಾಷೆ ಗೊತ್ತಾ, ಮಕರ ರಾಶಿಗೆ ಪೂರ್ಣವಾಗಿ ಗುರುಬಲ ಅಂತ ಹೇಳಿರ್ತಾರೆ. ತಮಾಷೆ ಏನಂದ್ರೆ ನೀಚ ಭಾವದಿಂದ ನೋಡ್ತಾನೆ, ಅದಷ್ಟೇ ಅಲ್ಲ ಅಸುರ ಭಾವದಿಂದ ನೋಡ್ತಾನೆ. ಗುರು ಅಸುರ ಆಗೋಲ್ಲ, ಆದ್ರೆ ನಿಮಗೂ ನೋಡ್ತಾನೆ. ಅಯ್ಯೋ, ತುಲಾರಾಶಿಗೆ ಗುರು ಎಡವಟ್ ಮಾಡಿಬಿಡ್ತಾನೆ. ವಿಚಿತ್ರ ಏನು ಗೊತ್ತಾ, ತುಲಾರಾಶಿಯವ್ರಿಗೆ ನಡೆಯುವಷ್ಟು ವಿಚಿತ್ರಗಳು ಈ ವರ್ಷ ಇನ್ಯಾರಿಗೂ ನಡೆಯೋಲ್ಲ. ನಡೆಯಬಾರದು ಕೆಲಸಗಳೆಲ್ಲ ನಡೆಯುತ್ತೆ. ಯಾಕಂದ್ರೆ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ, 3, 6ಕ್ಕೆ ಅಧಿಪತಿಯಾಗಿರತಕ್ಕಂಥ ಗುರು 8ನೇ ಮನೆಯಲ್ಲಿ ಮರೆಯಾಗಿದ್ದಾಗ ಅದೊಂದು ಅದ್ಭುತ ನಡೆಯುತ್ತೆ. ತಮಾಷೆ ಗೊತ್ತಾ, ಲಾಭಾಧಿಪತಿಯ ಸಂಖ್ಯೆಯಲ್ಲಿ, ದಶಮಾಧಿಪತಿಯ ಸಂಖ್ಯೆಯಲ್ಲಿ, ಧನಾಧಿಪತಿಯ ಪ್ರಭಾವದಲ್ಲಿ ಮೂವ್ಮೆಂಟ್ ಆಗ್ತಾನೆ. ಥರ ವಿಚಿತ್ರವಾಗಿ ದುಡ್ಡುಗಳು ಬರೋದು, ಹೆಸರು, ಇನ್ನೊಂದು ಇದೆಲ್ಲ ಇದೆ. ಇದೆಲ್ಲ ಇಲ್ಲ, ಯಾರೋ ತಗೊಳ್ಳಿ, ಯಾವ ನಕ್ಷತ್ರದ ಮೇಲೆ ಮೂವ್ ಆಗ್ತಿದ್ದಾನೆ, ಎಷ್ಟನೇ ಮನೆಗೆ ಅಧಿಪತಿ ಆಗ್ತಿದ್ದಾನೆ, ಮರೆಯಾಗಿ ಕುತ್ಕೊಂಡಿದ್ದಾನೆ. ನೋಡಿ, ನಮ್ಮ ಶತ್ರು ಮರೆಯಾಗಿರ್ಬೇಕು, ಬಲವಾಗಿರ್ಬಾರ್ದು. ತುಲಾ ರಾಶಿಗೆ ಗುರು ತುಂಬಾ ಪ್ರಬಲವಾಗಿ ಪೆಟ್ಟು ಕೊಡತಕ್ಕಂಥವ್ನು 7ನೇ ಮನೇಲಿ ಕುಳಿತು ನಿಮ್ಮನ್ನು ಜಡ್ಜ್ ಆಗ್ಬಿಟ್ಟಿದ್ದಾನೆ. ನಿಜ ಹೇಳ್ಬೇಕಂದ್ರೆ ಗುರುಬಲ 7ನೇ ಮನೆಯಲ್ಲಿ ಇದ್ರೆ. ಆದ್ರೆ ಈ 1 ವರ್ಷ ಗುರು ನಿಮಗೆ ಒಳ್ಳೇದ್ ಮಾಡಿದಾನ ತುಲಾರಾಶಿಯವರೇ, ಹೇಳಿ ನೋಡೋಣ. ಚಚ್ಬಿಟ್ಟಿರ್ತಾನೆ, ಎಷ್ಟು ಮೋಸ ಆಗಿರುತ್ತೆ, ಎಲ್ಲೆಲ್ಲ ಏನೇನ್ ಕಳ್ಕೊಂಡಿರ್ತೀರಿ, ಮದುವೆ, ಮುಂಜಿ, ಮಾತುಕತೆ. ಹೌದು, ಮನೋಯುದ್ಧ ಕೊಟ್ಬಿಟ್ಟಿರ್ತಾನೆ. ದೈಹಿಕ ಯುದ್ಧ, ಕೌಟುಂಬಿಕ ಯುದ್ಧ, ವೃತ್ತಿ ಯುದ್ಧ, ವ್ಯಾವಹಾರಿಕ ಯುದ್ಧ, ಒಂದಲ್ಲ ಎರಡಲ್ಲ ನಡೆದಿರ್ತಕ್ಕಂಥದ್ದು. ಹೌದು ಅಲ್ವೋ ಹೇಳಿ ತುಲಾರಾಶಿಯವರು? 7ನೇ ಮನೆಯಿಂದ ನೋಡಿದ್ರೆ ಚೆನ್ನಾಗಿರ್ಬೇಕು, ಇಲ್ಲ? ಖಂಡಿತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತೀರಿ ನೋಡಿ, ಹೌದು ಗುರುಗಳೇ, ನಡೆದಿದೆ ಗುರುಗಳೇ. ಆತ ಸಪ್ತಮ ದೃಷ್ಟಿಯಿಂದ ನೋಡಿದ್ರೆ ಒಳ್ಳೇದಾಗ್ಲೇಬೇಕಿತ್ತೆ, ಯಾಕಾಗ್ಲಿಲ್ಲ? ತಮಾಷೆ ಏನಂದ್ರೆ ವೃಷಭ ರಾಶಿಯವ್ರಿಗೆ ತುಂಬಾ ಒಳ್ಳೇದು ನಡೆದಿರುತ್ತೆ. ಕೆಲವರಿಗೆ ಮರೆಯಾಗಿ ಮಲಗಿದ್ದ, ಈಗ ಬಂದು ನಿಮ್ಮನೆಗೆ ಕುತ್ಕೋತೀನಿ, ಗುರುಗಳೇ ವೃಷಭ ರಾಶಿಗೆ ಗುರುಬಲ ಅದ್ಭುತವಾ? ಅಲ್ಲೊಂದು ಸಣ್ಣ ಚೆಕ್ಮೇಟ್ ಇಟ್ಟಿದ್ದಾನೆ, ಸಣ್ಣದಾಗಿ. ಮಕರ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಒಂದು ಸಣ್ಣ ಚೆಕ್ಮೇಟ್ ಇಟ್ಟಿರ್ತಕ್ಕಂಥದ್ದು. ಕುಂಭ ರಾಶಿಯವರಿಗೆ ಒಂದು 25% ಒಂದು ಸಣ್ಣ ತಲೆನೋವು, ಚಿಕ್ಕಗಳು ಅಂತ ಇಟ್ಟಿರ್ತಕ್ಕಂಥದ್ದು. ದೊಡ್ಡ ಸಮಸ್ಯೆನೂ ಆಗೋಲ್ಲ. ಅದಕ್ಕೆ ಹೇಳೋದು, ಗುರು ಯಾವ ನಕ್ಷತ್ರದಲ್ಲಿ ಮೂವ್ ಆಗ್ತಾನೆ ನೋಡಿ. ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರ. ಆಮೇಲೆ ಯಾವ ನಕ್ಷತ್ರದಲ್ಲಿ ಮೂವ್ ಆಗ್ತಾನೆ? ರೋಹಿಣಿ ನಕ್ಷತ್ರ. ಆಮೇಲೆ ಯಾವ ನಕ್ಷತ್ರದಲ್ಲಿ ಮೂವ್ ಆಗ್ತಾನೆ? ಕುಜನ ನಕ್ಷತ್ರ ಅನ್ನತಕ್ಕಂಥದ್ದು. ಕೃತಿಕಾ ನಕ್ಷತ್ರದ ಮೇಲೆ ಮೂವ್ ಆಗ್ತಾನೆ, ವಿಶೇಷವಾಗಿ ರೋಹಿಣಿ ನಕ್ಷತ್ರದ ಮೇಲೆ ಮೂವ್ ಆಗ್ತಾನೆ. ಆಮೇಲೆ ಕುಜನ ನಕ್ಷತ್ರ, ಮೃಗಶಿರ ನಕ್ಷತ್ರದ ಮೇಲೆ ಮೂವ್ ಆಗ್ತಾನೆ. ಈ ನಕ್ಷತ್ರಗಳು ಯಾರ್ಯಾರಿಗೆ ಮಿತ್ರರು ಅದನ್ನ ನೋಡ್ಬೇಕು ನಾವು. ಸೂರ್ಯ, ಚಂದ್ರ, ಕುಜ ಯಾರ್ಯಾರಿಗೆ ನೋಡಿ. ಧನುಸು ರಾಶಿಗೆ ಒಳ್ಳೆಯವರು, ಮೀನ ರಾಶಿಗೆ ಮಿತ್ರರು, ಅಲ್ಲಿಗೆ ಬಂದು ನಿಲ್ಲುತ್ತೆ. ಮಿಥುನ ರಾಶಿಗೆ ಚಂದ್ರ ತೊಂದರೆ ಕೊಡೋನು, ಕುಜ ತೊಂದರೆ ಕೊಡೋನು. ಈಗ ಸೂರ್ಯ ಒಂಚೂರು ಕೃತಿಕಾ ನಕ್ಷತ್ರದ ಮೇಲೆ ಮೂವ್ ಆಗೋದ್ರಿಂದ ಸುಡಿಸ್ತಾನೆ, ಗ್ಯಾರಂಟಿ. ರಾಜದಂಡನ ಅಂತೆಲ್ಲ ಹೇಳ್ತೇವೆ. ಅದಕ್ಮೇಲೆ 12ನೇ ಮನೆ ಬೇರೆ ಆತ, ದಶಮಾಧಿಪತಿ, ಕೇಂದ್ರಾಧಿಪತಿ, 12ನೇ ಮನೆ. ಇವುಗಳು ತಿಳ್ಕೊಂಡಿಲ್ಲ ಕೆಲವರು. ಗುರು ಗೋಚಾರ ಫಲ ಇಲ್ಲ, ಇದಾಗುತ್ತೆ ಅದಾಗುತ್ತೆ. ನೆನ್ಪಿಟ್ಕೊಳ್ಳಿ, ಗುರು ಬಂದು ಸ್ವತಃ ಸ್ವಭಾವತಃ ಮಾರಕನಲ್ಲ. ಇದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಅವನೊಬ್ಬನೇ ಕೆಟ್ಟದ್ ಮಾಡೋಲ್ಲ, ಖಂಡಿತ ಇಲ್ಲ, ಇಲ್ಲವೇ ಇಲ್ಲ. ಅವನ ಜೊತೆ ಬೇರೆ ರಾಹು ಸೇರಿದಾಗ ನೋಡಿ, ತಮಾಷೆ, ಗುರು ಅಲ್ಲಿ ಬಂದಾಗ ರಾಹು ನೋಡ್ತಾನೆ. ಆ ಒಂದು ಮೀನರಾಶಿಯಿಂದ ಗುರುವನ್ನ ನೋಡ್ತಾನೆ. ಆಗ ಗುರುಚಾಂಡಾಳ ದೋಷ ಏನಾಗುತ್ತೆ ಅಂದ್ರೆ, ಬೇಗ ದುಡ್ಡು ಮಾಡಬೇಕು, ಅಡ್ಡದಾರಿ, ಅಡ್ಡ ಸಂಪಾದನೆ, ಕಳ್ಳತನಗಳು, ಮೋಸಗಳು, ದಗಾಗಳು, ಆನ್ಲೈನ್ ಇದು, ಹೆಂಗಸರ ಹೆಸರಿನಲ್ಲಿ, ಸ್ತ್ರೀಯರ ಹೆಸರಿನಲ್ಲಿ, ಪುರುಷರ ಹೆಸರಿನಲ್ಲಿ, ಪರಪುರುಷರ ಹೆಸರಿನಲ್ಲಿ ಬೇರೆ ರೀತಿಯ ಭಾವಗಳು, ಬ್ಲ್ಯಾಕ್ ಮೇಲುಗಳು. ನೋಡಿ, ಮೊನ್ನೆ ಒಂದು ನಡೆದಿದೆ, ಯಾರೋ ಒಂದು ಸ್ತ್ರೀಯ ಹತ್ಯೆ ಆಗಿದೆ. ಏನೇನೋ ವಿಚಿತ್ರ
ವಿಚಿತ್ರವಾದಂಥ ನ್ಯೂಸ್ಗಳು ಬಂದಿದೆ, ಅದು ಹೇಳಲಿಕ್ಕೆ ಆಗದಂಥ ಮಾತುಗಳು. ಬೇಡ, ಒಳ್ಳೆದನ್ನು ಹುಡ್ಕೋಣ. ಪಾಪ ಅದು ಏನಿತ್ತೋ ಗೊತ್ತಿಲ್ಲ, ಆತ ಏನು ಹೇಳ್ಕೊಂಡೋ ಗೊತ್ತಿಲ್ಲ, ಅದೆಷ್ಟು ಸತ್ಯವೋ ಗೊತ್ತಿಲ್ಲ. ಒಂದು ತಾಯಿ ಜೀವ ಸತ್ತು ಹೋಗಿದೆ, ಕೊಲೆ ಮಾಡಿಬಿಟ್ಟಿದ್ದಾರೆ. 48 ವರ್ಷದ ತಾಯಿ ಜೀವ. ಆಕೆಗೆ ಆ ಹುಚ್ಚಿತ್ತು, ಈ ಹುಚ್ಚಿತ್ತು, ಅದಿತ್ತು, ಇದಿತ್ತು, ಏನೇನೋ ಬಂದಿದೆ ನೋಡಿ. ಗುರು ಈ ರೀತಿಯ ಭಾವದಲ್ಲಿ ಶುಕ್ರನ ಮನೆಗೆ ಹೋದಾಗ ಅನೈತಿಕ ಸಂಪರ್ಕಗಳು, ಅನೈತಿಕವಾದಂಥ ಆಲೋಚನೆಗಳು, ಸೋಮಾರಿತನಗಳು, ಬೇಗ ದುಡ್ಡು ಮಾಡಬೇಕು, ಒಂಥರ ಅಲಂಕಾರದ ಮೇಲೆ ಗಮನ, ಬ್ರ್ಯಾಂಡಿಂಗ್ ಮೇಲೆ ಗಮನ, ಇನ್ನೊಬ್ರು ಏನ್ ಅನ್ಕೋತಾರೋ ನಾವು ಹೆಂಗ್ ಬದುಕಬೇಕು ಅನ್ನತಕ್ಕಂಥ ಭಾವ. ಬೇಗ ನಮ್ಮನ್ನೆಲ್ಲರೂ ನೋಡ್ಬೇಕು. ಆಗೇನಾಗ್ತಾನೆ, ಮನುಷ್ಯ ಕಾಮದ ಲೋಲುಪತೆಗೆ ಒಳಗಾಗ್ತಾನೆ, ವಿಪರೀತ ಅಲಂಕಾರ ಪ್ರಾಪ್ತಿಗೆ ಒಳಗಾಗ್ತಾನೆ. ಅಂದ್ರೆ ಕಾರ್ ಇರಬೇಕು, ಬಂಗಾರ ಇರಬೇಕು, ವಜ್ರ ಇರಬೇಕು, ಈ ತರ ಆ ತರ ಏನೇನೋ, ದೊಡ್ಡ ಮನೆ ಹಿಂಗ್ ನೋಡ್ಬೇಕು, ಬೇರೆಯವ್ರನ್ನ ನೋಡೋದು, ವಿಪರೀತ ಪ್ರಲೋಭನೆಗೆ ಒಳಗಾಗೋದು, ಅನೈತಿಕತೆಯ ಸಂಪಾದನೆ. ನೋಡಿ, ಒಂದೇ ದಿನ ಎಲ್ಲೆಲ್ಲೋ ರೈಡ್ ಹೋಗಿದ್ದಾರೆ ಅಂತೆ, ಎಷ್ಟೋ ಕೆಜಿ ಬಂಗಾರ ಸಿಕ್ಕಿದೆ, 20 ಕೆಜಿ ಬಂಗಾರ, 25 ಕೆಜಿ ಬಂಗಾರ, ಇಷ್ಟು ಕೋಟಿ ದುಡ್ಡು, ಅಷ್ಟು ಕೋಟಿ ದುಡ್ಡು, ಈ ತರದ್ದೆಲ್ಲ ಮಾತುಗಳು ನಡೀತಿದೆ. ಹೌದಲ್ವಾ? ನಿಜ ಅಲ್ವಾ? ಕೇಳ್ತಿದ್ದೀವಿ ರೈಡ್ಗಳು ಆಗ್ತಿರೋದು ನೋಡಿ. ಗುರು ರಾಹುವಿನ ಜೊತೆ ಸಿಕ್ಕಾಬಟ್ಟೆ ಬೆಟ್ಟಿಂಗ್ ಜಾಸ್ತಿ ಆಗುತ್ತೆ, ಗ್ಯಾಂಬ್ಲಿಂಗ್ಗಳು ಜಾಸ್ತಿ ಆಗುತ್ತೆ, ಆನ್ಲೈನ್ ಮೋಸಗಳು ಜಾಸ್ತಿ ಆಗುತ್ತೆ, ತುಂಬಾ ಒಳ್ಳೆಯವರೇ ಕೆಟ್ಟದ್ದು ಮಾಡ್ಲಿಕ್ಕೆ ಆಗುತ್ತೆ, ತುಂಬಾ ತಿಳ್ಕೊಂಡವರೇ ತಪ್ಪದ್ ಮಾಡ್ತಕ್ಕಂಥದ್ದಾಗುತ್ತೆ, ತುಂಬಾ ತಿಳಿದವರಿಗೆ ಆಸೆಗಳು, ಆಮಿಷಗಳು, ಆಕಾಂಕ್ಷೆಗಳು ಈ ತರದ್ದು ಒಳಗಾಗತಕ್ಕಂಥದ್ದಾಗುತ್ತೆ ಗುರುಭಾವ. ಅದರಿಂದ ಗುರುವನ್ನ ಸುಮ್ಮನೆ ಕೆಟ್ಟದ್ ಮಾಡ್ಬಿಡ್ತಾನೆ, ಖಂಡಿತ ಇಲ್ಲ. ನಿಮ್ಮನ್ನು ತಿಳಿಸ್ಕೊಡ್ತಾನೆ ನೋಡಿ. ಗುರು ಕೆಟ್ರೆ 5 ಅತಿ ಮುಖ್ಯವಾಗಿ ಮಾಡಿಸ್ತಾನೆ. ನಿಮ್ ಕುಟುಂಬದವ್ರು ನಿಮಗೆ ಮೋಸ ಮಾಡಿದ್ದಾರೆ, ನಿಮ್ ತಂದೆ, ನಿಮ್ ತಾಯಿ, ಒಡ ಹುಟ್ಟಿದವ್ರು ನಿಮ್ಮನ್ನ ಬಳಸ್ಕೊಂಡು, ಇಲ್ಲ ಮದುವೆ ಮಾಡಿದ್ಮೇಲೆ ನಿಮ್ ಕಡೆ ತಿರುಗೇ ನೋಡಿಲ್ಲ ಮಗಳನ್ನ, ಇಲ್ಲ ಮನೆ ಒಬ್ರು ಬರ್ತಾರೆ, ಗುರುದೋಷ ಅಯ್ಯ ನಿನ್ ಮನೆಯವರೇ ನೋವು ಅಂತ. ಕನ್ಯಾ ಲಗ್ನ ಅಷ್ಟಮದಲ್ಲಿ ಗುರು, 1988 ಅಂತ ನನಗೆ ನೆನಪು. ಅಷ್ಟಮದಲ್ಲಿ ಗುರು, ಹೌದು. ಸಪ್ತಮದಲ್ಲಿ ಬುಧ ನೀಚ. ಪುಣ್ಯಾತ್ಮನಿಗೆ ತನ್ನ ಮನೆ, ತನ್ನ ಕುಟುಂಬಕ್ಕೆ ಅಂತ ಪಾಪ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂದ್ರೆ, ಈಗ ವಾಪಸ್ ಹೋಗ್ತೀನಿ, ನೀವು ಹೇಳ್ದಾಗೆ ಸರ್ ನನ್ನ ಮಗನಿಗೆ ಸ್ಕಿನ್ ಅಲರ್ಜಿ ಬರ್ತಿದೆ ಅಂತ ಹೇಳಿದ್ರಿ, ಸೋರಿಯಾಸಿಸ್ ಆಗ್ಬಿಟ್ಟಿದೆ ಸರ್, ಸಿಕ್ಕಾಬಟ್ಟೆ ಬಿಸಿಲು ಬೀಳಬಾರ್ದು, ನೋಡಿದ್ರೆ ಮೇಲೆ ಶೀಟಿನ ಮನೆ ಇದೆ, ಒಂದು 20x20 ಅದ್ರಲ್ಲೋಗಿ ಉಳ್ಕೊ, ಹಿಂಗ್ ಕೆಳಗಡೆ ಎಲ್ಲ ಬರಬೇಡ, ಈ ತಾನೇ ಲೋನ್ ಬಿಡಿಸ್ಕೊಟ್ಟು ಇನ್ನೊಂದು ರೆಡಿ ಮಾಡಿ ಒಂದು 16 ಲಕ್ಷ ಖರ್ಚು ಮಾಡಿರ್ತಕ್ಕಂಥ ಮಗು ಎಲ್ಲಿ ಹೋಗ್ತಾನೆ, ಎಲ್ಲ ಬಿದ್ಬಿಟ್ಟಿದ್ದಾನೆ. ಏನೋ ವ್ಯವಹಾರಸ್ಥ. ಬುಧ ನೀಚ, ಬುಧ ಷಡ್ಬಲದಲ್ಲಿ ತುಂಬಾ ಕಡಿಮೆ ಇದೆ. ದಿಕ್ಕು ತೋಚದ ವಾಪಸ್ ಹೋಗ್ತೀನಿ ಅಂದ್ರೆ ಹೆತ್ತ ತಾಯಿ, ಹೆತ್ತ ಅಕ್ಕ, ಒಡ ಹುಟ್ಟಿದ ಅಕ್ಕ, ಒಡ ಹುಟ್ಟಿದ ತಮ್ಮ ಒದ್ದೋಡಿಸ್ಬಿಡ್ತೀವಿ. ಕೆಳಗಡೆಲ್ಲ ಬರೋದು, ಕೇಳೋದು, ಪಾಲು ಗೀಲು, ನನಗೆ ಪಾಲ್ ಬೇಕಿಲ್ಲ ಸರ್, ನಾನೇ ನಿಂತು ಎಲ್ಲ ಬಿಡಿಸ್ಕೊಟ್ಟು ಮಾಡಿರೋದು, ಸ್ವಲ್ಪ ಕೆಳಗಡೆ ಉಳ್ಕೋತೀನಿ, ಯಾಕಂದ್ರೆ ಶೀಟ್ ಮನೆ ಬಿಸಿಲು ಬೀಳುತ್ತೆ, ಮಗುಗೆ ಇನ್ನೂ ಸುಡುತ್ತೆ, ನೀವು ಹೇಳ್ದಾಗೆ ಆಗ್ಬಿಟ್ಟಿದೆ ಸರ್ ಅಂತ. ಇಲ್ಲ, ನೋವು ತಿಂತಿ, 1 ವರ್ಷ ಚಿತ್ರನ ಬೇರೆ ಈ ಥರದ್ದು ಮಾಡ್ಕೊಂಡು ಮನೆ ಬದಲಾಯಿಸ್ಕೊಂಡು ಹೊರಟೋಗು. ನೋಡಿ, ಗುರು ಅಷ್ಟಮ ಅಂದ್ರೆ ನಿಮ್ಮವರೇ ನಿಮ್ಮನ್ನ ಕೈ ಬಿಡ್ತಾರೆ ನೋಡಿ. ಇನ್ನೊಂದು ಹೇಳ್ತಿರ್ತಾನೆ ಯಾವಾಗ್ಲೂ, ನೆನ್ಪಿಟ್ಕೊಳ್ಳಿ, ಎವ್ರಿ ಆಕ್ಷನ್ ಇಟ್ ಇಸ್ ಗಾಟ್ ಇಟ್ಸ್ ಓನ್ ರಿಯಾಕ್ಷನ್ ಅಂತ ಇದೆ. ನೀವು ಹಿಂದಿನ ಜನ್ಮದಲ್ಲಿ ಅವ್ರನ್ನ ಚೆನ್ನಾಗಿ ಬಳಸ್ಕೊಂಡು ಕೈ ಬಿಟ್ಟಿದ್ರಿ, ಈ ಜನ್ಮದಲ್ಲಿ ಅವ್ರು ನಿಮ್ಮನ್ನ ಬಳಸ್ಕೊಂಡು ಕೈ ಬಿಡ್ತಾರೆ. ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು ನೋಡಿ. ನಾವು ಬಂದು ಯಾವಾಗ್ಲೂ ಎದುರುಗಡೆಯವ್ರನ್ನೇ ಬೈಯೋದು, ಮಾಡಿದ್ರಿ ಎಲ್ಲ ನೀವೊಂದು ಲೆಕ್ಕಾಚಾರದಲ್ಲಿ ಮಾಡ್ಬೇಕಿತ್ತಪ್ಪ. ದೊಡ್ಡ ಮಗನೇ ನಿಜವೇ, ನಿಮ್ ಭದ್ರ ಇಟ್ಕೊಂಡು ಮಾಡ್ಬೇಕಿತ್ತು. ನಿಮ್ಮನ್ನ ಸಾಲ ಸೋಲ ಮಾಡ್ಕೊಂಡು ಇದನ್ನೆಲ್ಲ ಮಾಡು, ಅಪ್ಪನ ಹೆಸರಲ್ಲಿ ಜಾಗ ಇದೆ, ಸರಿ ನನಗೂ ಸ್ವಲ್ಪ ಕೊಡಪ್ಪ, ಮಾಡ್ತೀನಪ್ಪ, ನಿಲ್ತೀನಪ್ಪ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಮಾಡ್ಬೇಕಿತ್ತಪ್ಪ. ನೀವು ತೀರಾ ಒಳ್ಳೆಯವ್ರು ಹಾಕ್ಬಿಟ್ಟು ಕೊಟ್ಬಿಟ್ಟು ಎಲ್ಲ, ಸರ್ ನನ್ನ ತಮ್ಮನಿಗೆ 30 ಲಕ್ಷ ಕೊಟ್ಟಿದ್ದೆ, ಅವ್ನು ಕೊಡ್ತಾನೆ ಇಲ್ಲ ಸರ್, ನಾನು ನಂಬಿಟ್ಟು ದುಡ್ಡು ಕೊಟ್ಟಿದ್ದೆ, ನನ್ಗೆ ಕೊಡ್ತಾನೆ ಇಲ್ಲ. ಗುರುದೋಷ ಇದ್ದವ್ರಿಗೆಲ್ಲ ಹೀಗೆ ತುಂಬಾ ನೋಡಿ. ತುಂಬಾ ದೊಡ್ಡವ್ರು ಹೇಳ್ತಾರೆ, ನಮಗ್ ನೋವು ಕೊಡೋರು ಇನ್ಯಾರೂ ಆಗಿರೋಲ್ಲ, ನಮ್ಮ ಬಗ್ಗೆ ತಿಳಿದಿರೋರೆ. ಇನ್ಯಾರೋ ಬಂದು ನಮ್ಮ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವನೇ ಹೋಗಿ ಹೇಳಿರೋದು, ಅದ್ರಲ್ಲಿ ಇವನೇ ಹೋಗಿ ಹೇಳಿರೋದು, ಇನ್ಯಾರೂ ಅಲ್ಲ. ತುಂಬಾ ತಿಳಿದವ್ರೆ. ನೀವು ನೋಡಿ, ಆಗಾಗ ಕೆಲವೊಂದು ಬ್ರೇಕಿಂಗ್ ನ್ಯೂಸ್, ಯಾರ್ದೋ ಫೋಟೋ ರಿಲೀಸ್ ಆಗ್ಬಿಟ್ಟಿದೆಯಂತೆ, ಅವ್ರ ಜೊತೆಲಿದ್ರಂತೆ, ಇವ್ರ ಜೊತೆಲಿದ್ರಂತೆ, ಹಾಗಂತೆ ಹೀಗಂತೆ, ಯಾರು ರಿಲೀಸ್ ಮಾಡಿರ್ತಾರೆ, ಅದೆಲ್ಲ ಯಾರಿಗ್ ಸಿಗುತ್ತೆ?
ಯಾರಿಗಪ್ಪ ಹೊರಗಡೆಯವ್ರಿಗೆ ನಿಮ್ಮ ಮೇಲೆ ಶತ್ರುತ್ವ ಇದೆಯಾ, ಬಂಧುತ್ವ ಇದೆಯಾ, ಭ್ರಾತೃತ್ವ ಇದೆಯಾ, ಗೆಳತನ ಇದೆಯಾ? ಖಂಡಿತ ಇಲ್ಲ. ನಿಮ್ಮಿಂದ ಲಾಭ ಆಗ್ಲಿಲ್ಲ, ಇಷ್ಟು ದಿನ ಲಾಭ ಆಯ್ತಲ್ಲ, ತಗೊಂಡೋಗಿ ಹೊರಗಡೆ ನಿಮ್ದೆಲ್ಲ ಇಟ್ಟಿದ್ದಾನೆ. ಸಾರ್ವಜನಿಕ ಅವಮಾನಗಳಾಗ್ತಿದೆ ಅಂತ ಹೇಳೋದಂದ್ರೆ ಗುರುದೋಷ. ತಮಾಷೆ ಗೊತ್ತಾ, ತುಂಬಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಜಾತಕದಲ್ಲಿ ಗುರು ಕೆಟ್ಟಿರುತ್ತೆ, ಇಲ್ಲ ಗುರು ವಕ್ರ ಆಗಿರುತ್ತೆ, ಇಲ್ಲ ಗುರುವಿನ ಜೊತೆ ಚಾಂಡಾಳ ಗ್ರಹ ಸೇರಿರುತ್ತೆ. ಅವರು ರೆಡಿ ಇರ್ತಾರೋ, ಅಯ್ಯೋ ಅವ್ರು ಜೀರ್ಣಿಸ್ಕೊಳಕ್ ರೆಡಿ. ಅವರು ಯಪ್ಪ, ಅವರು ಜೀರ್ಣಿಸಿಕೊಳ್ಳಲು ರೆಡಿ. ನಮಗೊಬ್ರು ಒಂದು ಮಾತು ಹೇಳಿದ್ರು ಅಂದ್ರೆ ಚುಚ್ಚದಾಗ ಆಗುತ್ತೆ, ಶೂಲ ಹತ್ತಿಸ್ಕೊಂಡಂಗ ಆಗ್ಬಿಡುತ್ತೆ, ಬೇಡಪ್ಪ ಸತ್ತೋಗೋಣ ಅನ್ಸುತ್ತೆ. ಅವರು ರೆಡಿ. ಅದಕ್ಕೆ ಅವರಲ್ಲಿರೋದು. ತುಂಬಾ ದೊಡ್ಡ ದೊಡ್ಡ ಹೆಸರು, ಖ್ಯಾತಿ, ಗತ್ತು, ತೂಕ. ಇನ್ನೊಂದು ಅಂದ್ರೆ ಅಲ್ಲಿ ಗುರುವಿಗೆ ಇನ್ನೇನಾದ್ರೂ ಅಸುರ ಗ್ರಹಗಳು ಸೇರಿಸ್ಕೊಂಡು ಎಲ್ಲದಕ್ಕೂ ಬಂಡ ನಾನು ನಿಂತು ಬಿಟ್ಟಿದ್ದೇನೆ ಹೋಗ ಅಂತ ನಿಂತು ಬಿಟ್ಟಿರ್ತಾರೆ. ಬಂಡು ಧೈರ್ಯವಾಗಿ ನಿಂತು ಬಿಟ್ಟಿದೆ. ನಮ್ಮ ಕೈಯಲ್ಲಿ ಆಗೋಲ್ಲ. ಮೂರು ಬಿಟ್ಟವ್ರು ಊರಿಗೆಲ್ಲ ದೊಡ್ಡವ್ರು ಅಂದ್ರೆ 3 ಲೋಕಕ್ಕೆಲ್ಲ ಜ್ಞಾನ ಹೇಳೋ ಗುರು ಅಲ್ಲಿ ಕೆಟ್ಟಿದ್ದಾನೆ. ಏನಾದ್ರೂ ಮಾಡ್ಕೊಳ್ಳಿ, ನಾನು ಮಾತ್ರ ಬದುಕಬೇಕು. 2ನೇದು. 3ನೇದು, ನಿಮ್ಮ ಮಕ್ಕಳು ನಿಮ್ಮಿಂದ ದೂರ, ಇಲ್ಲ ನಿಮ್ಮ ಮಕ್ಕಳಿಂದ ನೀವು ದೂರ ಇದ್ದೀರಿ ಅಂದ್ರೆ ಗುರುದೋಷ. ಮಕ್ಕಳಾಗಲಿಲ್ಲ, ಗುರುದೋಷ. ಹೌದು. ಬುದ್ಧಿ ಮಾಂದ್ಯ, ದೈಹಿಕವಾಗಿ ಮಾಂದ್ಯ, ಈ ತರದ್ದೇನಾದ್ರೂ ಆಗಿ ಮಕ್ಕಳು ಹುಟ್ಟಿ ಅವರ ಸೇವೆ ನೀವು ಮಾಡ್ತಾ ಒದ್ದಾಡ್ತಿದ್ದೀರಿ ಅಂದ್ರೆ ದೋಷ. ಬರೀ ಡಾಕ್ಟರ್ಗಳಿಗೆ ದುಡ್ಡು ಸುರಿಯುತ್ತಿದ್ದೀರಿ ಅನ್ನತಕ್ಕಂಥದ್ದಾದರೆ ಗುರುದೋಷ. ಬರೀ ಡಾಕ್ಟ್ರು ಮೆಡಿಸನ್, ಟ್ರೀಟ್ಮೆಂಟ್, ಮೆಡಿಸನ್ ಒಂದು ತೀರಿದ್ರೆ ಒಂದು ಅನ್ನತಕ್ಕಂಥದ್ದು ಗುರುದೋಷ. ಮನೆಯಲ್ಲಿ ಬಂಗಾರ ಅಡ ಇಟ್ಟು ಕೂಡ ಗುರುದೋಷ. ನೆನ್ಪಿಟ್ಕೊಳ್ಳಿ, ಬಂಗಾರಕ್ಕೆ ಇನ್ನೊಂದು ರೂಪ ಗುರು ಕೂಡ. ಬಂಗಾರ ತುಂಬಾ ಶೇಖರಿಸ್ತಾನೆ, ಬಂಗಾರದ ಬಿಸ್ನೆಸ್ ಮಾಡ್ತಿದ್ದಾನೆ, ಬಂಗಾರದ ಮೇಲೆ ಮೋಹ ಇದೆ, ಬಂಗಾರ ನೆತ್ತಿಟ್ಕೊಂಡಿದ್ದಾರೆ, ಬಂಗಾರ ಉಳಿಸಿಟ್ಕೊಂಡಿದ್ದಾರೆ ಅಂತ ಹೇಳ್ದ ಅಂದ್ರೆ ಗುರು ಚೆನ್ನಾಗಿದೆ. ಬಂಗಾರ ತಗೊಂಡೋಗಿ ಮಾರಾಟಕ್ಕೆ ಇಟ್ಟಿದ್ದಾನೆ, ಅಡಮಾನಕ್ಕೆ ಇಟ್ಟಿದ್ದಾನೆ ಅಂದ್ರೆ ಒಂದ ಗುರು ಕೆಟ್ಟಿರ್ಬೇಕು, ಇಲ್ಲ ಕೆಟ್ಟಿರೋ ಟೈಮ್ ಬಂದಿರ್ಬೇಕು. ತಗೊಂಡೋಗಿ ಅಡಾಡಿಸ್ತಾನೆ, ಮಾರಿಸ್ತಾನೆ, ಇಲ್ಲ ಏನಾದ್ರು ಕಳ್ತನ ಆಗುತ್ತೆ. ಡಾಕ್ಟರ್ಗಳು ಬರೀ ಆಸ್ಪತ್ರೆಗಳಿಗೆ. ಆಮೇಲೆ ಇನ್ನೊಂದಿದೆ, ಕೋರ್ಟು ಸುತ್ತುತ್ತಾರೆ. ಕೋರ್ಟಿಗೆ ಸುತ್ತುತ್ತಾರೆ. ಸುಮ್ನೆ ಕೋರ್ಟಲ್ಲಿ ಬಂದು ನಿಂತ್ಕೊಳ್ಳೋದೇನು ಸುಮ್ನೆ ಅನ್ಕೊಂಡಿದ್ದೀರಾ? ತುಂಬಾ ನೋವಾಗುತ್ತೆ ಅದು. ಕೋರ್ಟಲ್ಲಿ ಬಂದು ನಿಂತುಕೊಳ್ಳುವುದು ತುಂಬಾ ನೋವಾಗುತ್ತದೆ, ಅವಮಾನವೆನ್ನಿಸುತ್ತದೆ. ಅದಕ್ಕೂ ಕೂಡ ಗುರುಕಾರಕತ್ವವೇ. ಯಾರೋ ಬಂದು ಏನ್ರಿ ಕೋರ್ಟ್ ಮೆಟ್ಲು, ಅಲ್ಲೊಂದು ಮೋಸ ಆಗಿದೆ, ನಂಬದವರಿಂದ ಮೋಸ, ಇಲ್ಲ ಕೊಟ್ಟು ಮೋಸ, ಗುರುದೋಷ. ಇನ್ನೊಂದು ಗುರುದೋಷ ಅಂದ್ರೆ ನೀವು ಕೊಟ್ಟ ದುಡ್ಡು ವಾಪಸ್ ಬರ್ತಿಲ್ಲ. ಅವನ್ ಎಂಥದ್ದೇ ಸ್ಥಿತಿ ಇರ್ಲಿ, ವಾಪಸ್ ದುಡ್ಡು ಕೊಡ್ಬೇಕು, ಅವ್ನ್ ಕೊಡ್ತಿಲ್ಲ, ಒಗ್ಗಲ್ಲೋ ಇನ್ನೊಂದು ಅಂತಾನೆ ಗುರುದೋಷ. ಕೆಲವರಿಗೆ ಗುರು ಚೆನ್ನಾಗಿದ್ದಾಗ ಸ್ವಲ್ಪ ಆದ್ರೂ ದುಡ್ಡು ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಿರ್ತೇನೆ, ಕಲಿಯುಗಕ್ಕೆ ಬಂದು ಗುರುವಿನ ಇನ್ನೊಂದು ರೂಪ ಬಂದು ಧರ್ಮ ದೇವತೆ. ಗುರು ಅಂದ್ರೆ ಧರ್ಮ. ಗುರುವಿಗೆ ಅವ್ರಿಗಿಷ್ಟು ಇವ್ರಿಗಿಷ್ಟು ಇದೆಲ್ಲ ಇಲ್ಲ. ಎಲ್ರಿಗೂ ಸಮಬಾಳು, ಸಮತತ್ವ, ಸಮ ಊಟ, ಸಮಜ್ಞಾನ. ನೋಡಿ 60 ಮಕ್ಕಳು ನಾವು ಕೂತಿದ್ದೀವಿ, ಒಂದೊಂದು ಮಗುನೇ ಕರೆದು ಸ್ಪೆಷಲ್ ಕೋಚಿಂಗ್ ಕೊಟ್ಟಿಲ್ಲ. ನಾನು ಫಸ್ಟ್ ರ್ಯಾಂಕ್ ಇರ್ಬೋದು, ಅವ್ರು ಲಾಸ್ಟ್ ರ್ಯಾಂಕ್ ಇರ್ಬೋದು, ಇಲ್ಲ ನಾನು ಲಾಸ್ಟ್ ರ್ಯಾಂಕು ಇಲ್ಲ ಫುಲ್ ಫೇಲೇ, ಅವ್ರು ಫಸ್ಟ್ ರ್ಯಾಂಕ್ ಇರ್ಬೋದು. ಎಲ್ರು ಒಂದೇ ಕ್ಲಾಸಲ್ಲಿ ಹಾಕೊಂಡು ಕೋಚಿಂಗ್ ಮಾಡ್ತಾರೆ. ಆಮೇಲೆ ನಾವು ಬ್ಯಾಕ್ ಇದ್ದೀವಿ ಅಂದ್ರೆ ಕರೀತಾರೆ. ಒಳ್ಳೆ ಸ್ಟಡಿ ಮಾಡ್ತಿರ್ತಕ್ಕಂಥ ಮಕ್ಕಳ ಗ್ರೂಪ್ನಲ್ಲಿ ನಮ್ಮನ್ನು ಸೇರಿಸ್ತಾರೆ. ಇವನನ್ನು ಸೇರಿಸ್ಕೊಳ್ಳೋ ಸ್ವಲ್ಪ ತಲೆ ಇಟ್ಟೆ. ನನ್ನನ್ನು ಹಾಕಿದ್ರು, ಇವ್ನು ಕೂತ್ಕೊಳ್ಳಲ್ಲ, ಇವ್ನು ಕೂತ್ಕೊಂಡ್ರೆ ಮಾಡ್ತಾನೆ ಅಂತ. ಕೂತ್ಕೊಂಡ್ರೆ 70 ತೆಗಿತಿದ್ದೆ, ಮಿನಿಮಮ್ 55-60 ತೆಗಿತಿದ್ದೆ. ಕುಳಿತುಕೊಂಡ್ರೆ 10 ನಿಮಿಷ ಕುಳಿತುಕೊಂಡ್ರೆ 55 ಪಕ್ಕ, ಅರ್ಧ ಗಂಟೆ ಕೂತ್ಕೊಂಡ್ರೆ 75 ಪಕ್ಕ, ಗಂಟೆಗಟ್ಟಲೆ ಕೂತ್ಕೊಂಡಿದ್ರೆ ಮಾಡ್ತಿದ್ದೆ. ಅಷ್ಟಿಲ್ದಿರ 100 ಮಾರ್ಕ್ಸ್ ತೆಗೆದೇ ಇಲ್ಲ. ಕನ್ನಡದಲ್ಲಿ 100 ಮಾರ್ಕ್ಸ್ ತಗೊಂಡಿದ್ದಾನೆ 10th ಅಲ್ಲಿ. ಈಗಲೂ ನನಗೆ ಅದೊಂದು ಖುಷಿ, ಗರ್ವ. 125ಕ್ಕೆ 100. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ಗುರುಗಳು, ನನ್ನ ಫಿಲೋಮಿನಾ ಸಿಸ್ಟರ್, ಕನ್ನಡ ಮಾಸ್ಟರು, ಶ್ರೀಪತಿ ಮಾಸ್ಟರು, ಸಿಸ್ಟರ್ ರೋಜಾನ್, ಇವರೆಲ್ಲ ನಿಜವಾಗ್ಲೂ ನಿನ್ ಕೈಯಲ್ಲಿ ಆಗುತ್ತೆ ಅಂತ ಹೇಳಿ ಒಂದು ಸ್ಪೆಷಲ್ ಕ್ಲಾಸು, ಸ್ಪೆಷಲ್ ಕೋಚಿಂಗು ಇದೆಲ್ಲ ಇಟ್ಟು ನನ್ನನ್ನು ಅವ್ರ ಜೊತೆಲಿ ಇರಿಸಿ ಮಾಡಿಸಿ ತಾಯಿ ಜೀವ ಮರೆಯೋಲ್ಲ ನಾನು. ಪ್ರಸಾದ್ ಅಂತ ಒಬ್ಬ, ಮುನ್ರಾಜು ಅಂತ ಒಬ್ಬ, ಶಶಿಕುಮಾರ್ ಅಂತ ಒಬ್ಬ, ಸಂಪತ್ತು ಅಂತ ಒಬ್ಬ, ಮರ್ತಿಲ್ಲ ನಾನು, ನಾಗರಾಜು ಅಂತ ಒಬ್ಬ. ನಾವೆಲ್ಲ ಒಂದು ಗ್ರೂಪು. ಭಾಗ್ಯಲಕ್ಷ್ಮಿ, ಚೇತನ, ಚಂದ್ರಕಲಾ, ಇವರೆಲ್ಲ ಕ್ಲಾಸಿಗೆ ರ್ಯಾಂಕುಗಳು, ಟಾಪ್ 10 ರ್ಯಾಂಕುಗಳು. ಕಲಾವತಿ, ನಾಗವೇಣಿ, ಪಾರ್ವತಿ, ಒಬ್ಬರ ಹೆಸರು ಈಗಲೂ ಗ್ರೂಪಲ್ಲಿ ಇದ್ದೀವಿ, ನಾವು ಮಾತಾಡ್ತಿರ್ತೀವಿ.
ಅವರೆಲ್ಲ ನಿಜವಾಗ್ಲಿ ಕುಳ ಕುತ್ಕೋ, ಚಟಕಾರ ಕುತ್ಕೊಳ್ಳೋ ನೀನು ಅಂತ ಹೇಳಿ ಗೈಡೆನ್ಸ್ ಮಾಡೋದು, ನೋಟ್ಸ್ ಕೊಡೋದು. ಇನ್ನೊಂದು, ನಿಮ್ಮ ಮುಂದ್ಗಡೆ ಇವತ್ತು ರವಿಶಂಕರ ಇಷ್ಟು ನಿರರ್ಗಳವಾಗಿ ಸುಲಲಿತವಾಗಿ ಹೇಳ್ತೇನೆ ಅಂದ್ರೆ ನನ್ನ ಜಾತಕದಲ್ಲಿದ್ದಂಥ ಗುರು ಯಾರದೋ ಮೂಲಕ ಕೈ ಹಿಡ್ಕೊಳ್ಳುತ್ತೆ. ಗುರು ಚೆನ್ನಾಗಿದ್ರೆ ಯಾರೋ ಬಂದು ಕೈ ಹಿಡ್ಕೋತಾರೆ. ಇಲ್ಲ ಅಂದ್ರೆ ಫುಟ್ಪಾತ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ದೆ, ಬಂದು ಕರ್ಕೊಂಡು ಹೋಗಿದ್ದು ನನ್ನ ಗುರುಗಳು. ಅಯ್ಯೋ, ಬೆಳಗ್ಗೆ 4:30-5 ಗಂಟೆಗೆ ಬಂದು ಹಿಡಿದು ಏನ್ ಮಾಡೋದು ದಿಕ್ಕು ತೋರಿಸ್ತಿಲ್ಲ, ಎಲ್ಲಿ ಹೋಗೋದು ಗೊತ್ತಿಲ್ಲ, ಮಲಗಿದ್ದೀನಿ. ಯಾರೋ ಬಂದು ಎಬ್ಬರಿಸ್ತಾರೆ. ನನಗೆ ಕನಸು ಅದು. ಆ ಕನ್ಸಲ್ಲಿ ಹಾಗೇ ನಡೀತಿದ್ದ. ಹಾಗೇ ಬಂದು ಅಲ್ಲೊಂದು ವಿಭೂತಿ ಇಟ್ಟಿರೋ ವ್ಯಕ್ತಿ, ರುದ್ರಾಕ್ಷಿ ಇಟ್ಕೊಂಡಿರೋ ವ್ಯಕ್ತಿ, ಕೈಯಲ್ಲಿ ಒಂದು ಪುಟ್ಟು ಉಂಗುರ, ಅಲ್ಲೊಂದು ಪಂಚೆ, ಒಂದು ಬಿಳಿ ಶರ್ಟು, ಒಂದು ಚಿಕ್ಕ ಬ್ಯಾಗು, ಈ ಥರದ್ದು ಅವ್ರು ಬಂದು ಮಾತಾಡಿಸ್ತಿದ್ದಾರೆ. ಏನಪ್ಪ, ಎಲ್ಲಿಗೆ ಹೋಗ್ಬೇಕು, ಯಾಕೋ, ನಾನು ಇಲ್ವೇನೋ ಅಂತ. ನಾನು ಎಲ್ಲಿ ಹೋಗ್ಲಿ ಗುರುಗಳೇ, ನಾನು ಏನು ಮಾಡಲಿ, ನಂಗೆ ಏನೂ ಗೊತ್ತಿಲ್ಲ, ನನ್ಗೆ ಯಾರೂ ಇಲ್ಲ ಅನ್ನತಕ್ಕಂಥ ಮಾತು ಹೇಳ್ತಿದ್ದಾರೆ. ನನ್ಗೆ ಯಾವ್ದ್ರ ಮೇಲೆ ನಾನು ಎದ್ದೀನೋ, ನಿನ್ ಗಮ್ಯ ಬೇರೆ ಇದೆ ಕಣೋ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಆ ನಿದ್ದೆ ಮಂಪ್ರು ಆ ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತ 5:15, 5:30 ತಡ್ತಿದ್ದಾರೆ. ಜೇಬಲ್ಲಿ ಒಂದು 30-50 ರೂಪಾಯಿ ಇತ್ತು ಅಷ್ಟೇ. 30 ರೂಪಾಯಿ ಕಂಡುಬಿಡ್ತಾನೆ. ಕರೆಕ್ಟಾಗಿ ಅವರೇ, ನನಗೆ ಆ ಮಂಪರ್ ಬಿಟ್ಟಿಲ್ಲ. ಸರಿ ನಿದ್ದೆಯ ಭಾವ, ಎದ್ದೋಳೋ ಅಂತ. ಅವ್ರ ಭಾಷೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ನೋಡಿ, ಗುರುವೇ. ನಾನು ಅರ್ಧಂಬರ್ಧ ಬೆಂದ ಮಾತಿನಲ್ಲಿ ಅವರ ಪ್ರಾಂತ್ಯದ ಭಾಷೆ ಮಾತಾಡಿದೆ. ಅದೇ ಮಾತಿನಲ್ಲೇ ಮಾತಾಡಿದ್ರು. ಬಾರೋ ಅಂತ, ನನ್ನ ಜೊತೆ ಬಾ ಅಂತ. ಸೊ ಇದು ನಾನು ಕುತ್ಕೊಂಡೆ, ಕೈ ಹಿಡಿದು ಹೇಳ್ಕೊಂಡು ಕರ್ಕೊಂಡು ಹೋಗಿ ಬೆಳಗ್ಗೆ ಮುಖ ತೊಳಸಿ ಬ್ರಷ್ ಮಾಡಿಸಿ ಬಿಸಿ ತಿಂಡಿ, ಪೊಂಗಲ್ಲು, ಇಡ್ಲಿ, ಒಂದು ಕಾಫಿ. ನನಗೆ ಆಶ್ಚರ್ಯ. ನನಗೆ ಪೊಂಗಲ್ ಅಂದ್ರೆ ಇಷ್ಟ, ಇಡ್ಲಿ ಅಂದ್ರೆ ಇಷ್ಟ, ಕಾಫಿ ಅದಾದ್ಮೇಲೆ ಕಾಫಿ ಕುಡಿತಿದ್ದೆ. ಕುಡಿಸಿದ್ರು. ಬಾರೋ ಅಂತ ಮನೆಗೆ ಕರ್ಕೊಂಡೋಗಿ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ಆಮೇಲೆ ಒಂದು ಶಿವನ ದೇವಸ್ಥಾನ ಪೂಜೆ ಮಾಡಿಸಿ ಮನೆಗೆ ಕರ್ಕೊಂಡೋದ್ರು. ನೋಡು, ನಮ್ಮ ಮನೆಗೆ ಮಗು ಬಂದ ಅಂತ ಹೇಳ್ಬಿಟ್ಟು. ಆ ಅನ್ನಪೂರ್ಣೇಶ್ವರಿ ಬಿಸಿ ನೀರು ಸ್ನಾನಕ್ಕೆ ರೆಡಿ ಆಲ್ರೆಡಿ. ಆ ತಾಯಿ ಜೀವ. ತಗೊಳ್ಳಿ. ಎಲ್ಲಿಂದ ಎಲ್ಲಿಗೆ? ಯಾರು ಗುರು ಚೆನ್ನಾಗಿದ್ದರೆ ಕರೆದುಕೊಂಡು, ಎಲ್ಲೋ ಕೂತಿದ್ದೀರಿ, ಹೇಗೋ ಕೂತಿದ್ದೀರಿ, ನಿಮ್ಮನ್ನು ನಡೆಸುತ್ತದೆ, ನೆನಪಿಟ್ಟುಕೊಳ್ಳಿ. ಇಷ್ಟು ಒಳ್ಳೆ ಊಟ ಇಲ್ಲದೆ ಇರ್ಬೋದು. ಇಷ್ಟು ಊಟ ಇಷ್ಟಾದರೂ ಮಹಾಪ್ರಸಾದವಾಗಿ ಸಿಗುತ್ತದೆ. ಅದಕ್ಕೆ ಎಲ್ಲಾ ಆಲಯದಲ್ಲೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ರಿಗೂ ಸಿಗಲ್ಲ, ಎಲ್ರೂ ಹೋಗಲ್ಲ, ಎಲ್ರೂ ತಗೊಳ್ಳಲ್ಲ, ಎಲ್ರಿಗೂ ಸಿಗೋಲ್ಲ. ಅದು ಮಾಡಿಸೋದೇ ಇಲ್ಲದವನು ಬಂದು ಅಲ್ಲಿ ತಿನ್ಲಿ, ಬೆಳಗ್ಗೆ ಬಿಸಿ ಪ್ರಸಾದ ಅಂತ ಗುರುಗಳು, ಅರ್ಚಕರು, ಆಚಾರ್ಯರು ಅಷ್ಟು ವಿಶೇಷ ಮುತುವರ್ಜಿಯಿಂದ ಮಳೆಯಿಂದ ಮಾಡೋದು. ಅದಕ್ಕೆ ನಮ್ಮ ಪ್ರಸಾದಗಳು ಕೊಡೋದಕ್ಕಿಂತ ಅವ್ರು ಪ್ರಸಾದ ಮಾಡಿ ಅನ್ಸೋದು ಅದಕ್ಕೆ ಉತ್ತಮ ಅಂತ ಹೇಳ್ತೇವೆ. ದೇವರ ಮುಂದ್ಗಡೆ ನೈವೇದ್ಯಕ್ಕಿಟ್ಟು ಆ ಶಕ್ತಿಯನ್ನ ಅದಕ್ಕೆ ತುಂಬಿಸಿ ಕೊಡ್ತಕ್ಕಂಥದ್ದು. ಎಷ್ಟು ಜನಕ್ಕೆ ಸಿಗುತ್ತೆ? ಬೆಳಗ್ಗೆ ತಿಂದ ಪ್ರಸಾದ ಸಂಜೆವರೆಗೂ ನಂಗೆ ಮಧ್ಯಾಹ್ನಕ್ಕೂ ಊಟ ಬೇಡ. ಇಷ್ಟು ಪುಳಿಯೋಗರೆ ತಿಂದ್ಬಿಟ್ರೆ, ಇಷ್ಟು ಪೊಂಗಲ್ ತಿಂದ್ಬಿಟ್ರೆ ಹೇಗೆ ಸಾಧ್ಯ? ದೇವಿ ಶಕ್ತಿ, ಗುರು ಶಕ್ತಿ. ಸೊ ನಿಮ್ಮನ್ನ ಆ ಥರ ಕರ್ಕೊಂಡು ಬಂದು ಇಷ್ಟು ಪ್ರಸಾದ ಕೊಡುತ್ತೆ, ಒಂದೊಳ್ಳೆ ಬಟ್ಟೆ ಕೊಡುತ್ತೆ. ಅವತ್ತೇ ಬಟ್ಟೆ ಕೊಟ್ರು, ಪಂಚೆ ಕೊಟ್ರು. ಉಟ್ಕೊಳ್ಳೋಕು ಬರೋಲ್ಲ. ಉಟ್ಕೊಳ್ಳೋ ಅಂತ ಕರೆಕ್ಟಾಗಿ ಉಡ್ಸೋದು ಕಳ್ಸಿದ್ರು. ಗುರು ಚೆನ್ನಾಗಿದ್ರೆ ನೀವು ಎಲ್ಲಿದ್ರು ಅದಕ್ಕೆ ಗುರು ಚೆನ್ನಾಗಿದೆಯಾ, ಗುರುಬಲ ಬಂದಿದೆಯಾ ಮದುವೆಗೆ. ಈಗ ನೋಡಿ, ಮೀನ ರಾಶಿಗೆ ನಿಜ ಹೇಳಬೇಕು ಅಂದರೆ ಗುರುಬಲ ಇಲ್ಲ ಮದುವೆಗೆ. ಆದರೆ ಆ ಗುರು ರೋಹಿಣಿ ನಕ್ಷತ್ರಕ್ಕೆ ಬಂದಾಗ ಗೌರಿ ಮಾಸದ ಮೇಲೆ, ಗೌರಿ ಹಬ್ಬದ ಮೇಲೆ ಸಪ್ತಮವನ್ನ ದೃಷ್ಟಿ ಮಾಡ್ತಾನೆ. ಬ್ಯೂಟಿಫುಲಿ ನೋಡ್ತಿದ್ದಾನೆ. ಆದ್ರೆ ಸೂರ್ಯನ ಭಾವದಿಂದ ನೋಡಿದಾಗ ದಗ್ಧ ಮಾಡ್ತಾನೆ. ಮದುವೆ ಮಾಡ್ಬೋದಾಗ ನೋಡಿ, ಎಷ್ಟೋ ಜನ ಗೊತ್ತಿಲ್ಲ ಮೀನ ರಾಶಿ ಗುರುಬಲ ಎಲ್ಲ ಮಾಡಬಾರ್ದು ಅಂತ ಹೇಳ್ತೇವೆ. ಒಂದು ತಮಾಷೆ ಏನಂದ್ರೆ ತುಲಾ ರಾಶಿಯವ್ರು ಮದುವೆ ಮಾಡ್ಕೋಬಾರ್ದು. ವೃಷಭ ರಾಶಿಯವ್ರಿಗೆ ಮದುವೆ ಯೋಗ ಇದೆ. ಇದೆಲ್ಲ ಬಿಡಿಸಿ ಹೇಳ್ತೇನೆ. ಗುರು ಗೋಚಾರ ಫಲ ಭಾಗ 1. ಸೊ ನಾಳೆಯಿಂದ ಯಾವ ರಾಶಿಗೆ ಗುರು ನಿಮಗೆ ಹೇಗೆಲ್ಲ ಮಾಡ್ತಾನೆ, ಕೊಡ್ತಾನೆ, ಹಿಡ್ಕೋತಾನೆ, ಕಾಪಾಡ್ತಾನೆ, ಅದಕ್ಕೆ ಜಾತಕ ತೋರಿಸ್ಬೇಕು ಅನ್ನೋದು ಐದೀಕರಾಗಿ ಎಲ್ಲ ಮುಳುಗೋದ ಮೇಲೆ ಬರ್ತೀರಿ ಮಕ್ಕಳೇ. ನಾನು ಅದನ್ನೇ ಪದೇ ಹೇಳಿ, ನನ್ನ ಹತ್ರ ಬರಬೇಡಿ, ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಸತ್ಯ ಹೇಳ್ತಾನೆ,
ಹೋಗಿ ಯಾರಾದ್ರೂ ಗುರುಗಳನ್ನ ಹುಡ್ಕೊಂಡು ನಿಮ್ಮ ಮಕ್ಕಳು ಓದಿಸ್ತಿದ್ದೀರಿ, ಈಗ ಯಾವ ಕಾಲೇಜ್ ಹಾಕ್ಸೋಣ, ಯಾವ ಕೋರ್ಸ್ ಮಾಡಿಸೋ ಶಕ್ತಿ ಇದೆ ಮಗುವಿಗೆ, ಅವನೇನೋ ಸುತ್ತಮುತ್ತ ಪ್ರಭಾವಕ್ಕೆ ಒಳಗಾಗ್ಬಿಟ್ಟು ಈ ರಾಹು ಬುಧ ಕುಜ ಸೇರ್ಬಿಟ್ಟು ಖಂಡಿತ ಈಗಿನ ಮಕ್ಕಳು ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ಟು ತಪ್ಪು ದಾರಿಗೆ ಇಡ್ತಾರೆ. ಗ್ಯಾರಂಟಿ ತಪ್ಪಾದ ಓದು, ತಪ್ಪಾದ ಲೆಕ್ಕ. ಯಾಕಂದ್ರೆ ವಿದ್ಯಾಕಾರಕ ಬುಧ ಕೆಟ್ಟಿದ್ದಾನೆ, ವಕ್ರವಾಗಿ ಬೇರೆ ಇದ್ದಾನೆ, ರಾಹು ಜೊತೆ ಸೇರಿದ್ದಾನೆ, ಕುಜನ್ ಜೊತೆ ಬೇರೆ ಸೇರಿದ್ದಾನೆ. ಖಂಡಿತ ತಪ್ಪಾದ ಲೆಕ್ಕಾಚಾರಗಳಾಗುತ್ತೆ. ಕೇಳಿ, ಅವ್ರ ಬೋರ್ಡಿಂಗ್ ಸ್ಕೂಲ, ಸ್ಪೆಷಲ್ ಕೋಚಿಂಗ, ಸ್ಪೆಷಲ್ ಟ್ರೈನಿಂಗ, ಮನೇಲೇ ಇಟ್ಟು ಓದಿಸೋದ, ಇಲ್ಲ ದೂರ ಇಟ್ಟು ಓದಿಸೋದ, ಯಾವ ಕೋರ್ಸ್ ಓದಿಸೋದು, ಅವ್ರ ಶಕ್ತಿ ಏನು, ಅವ್ರ ಆಲೋಚನೆ ಏನು, ಅವ್ರಿಗೆ ಪದೇ ಪದೇ ಯಾವ್ದ್ರ ಮೇಲೆ ಆಸೆ ಬರುತ್ತೆ. ಹೌದು, ಸಡನ್ ಆಗಿ ಮೆಡಿಕಲ್ ಅಂತಾರೆ, ಇದೆಯಾ, ಇಂಜಿನಿಯರಿಂಗ್ ಅಂತಾರೆ, ಇದೆಯಾ. ನೋಡಿ, ಒಂದ್ ತಪ್ಪು ತಿಳ್ಕೊಬೇಡಿ ಮಕ್ಕಳೇ, ಯಾವತ್ತೂ ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ. ನಮ್ಮ ಬಲಾಬಲಗಳ ಮೇಲೆ ಶಕ್ತಿಯನ್ನ ಉಪಯೋಗಿಸ್ಕೋಬೇಕು. ದೋಸೆ ಮಾಡೋ ಬಟ್ಟನನ್ನ ಕರ್ಕೊಂಡೋಗಿ ಉಪ್ಪಿಟ್ಟು ಮಾಡಿ ಅಂದ್ರೆ ಅವ್ನು ಮಾಡ್ತಾನೆ, ಅಂತ ರುಚಿ ಬರೋಲ್ಲ. ಅವ್ನಿಗೆ ಅಡಿಗೆ ಬರುತ್ತೆ ನಿಜವೇ, ಬಟ್ ಈಸ್ ನಾಟ್ ದ ಬೆಸ್ಟ್ ಮಾಸ್ಟರ್ ಇನ್ ದ್ಯಾಟ್. ಹೌದು, ವೆಜಿಟೇರಿಯನ್ ಅಲ್ಲಿ ಎಕ್ಸ್ಪರ್ಟ್ ಇರೋನ್ನ ಕರ್ಕೊಂಡೋಗಿ ನಾನ್ ವೆಜ್ ಮಾಡಿ ಅಂದ್ರೆ ಖಂಡಿತ ಒದ್ದಾಡ್ಬಿಡ್ತಾರೆ. ಹೌದು, ಯಾರಿಗೂ ನೋವು ಮಾಡಿದವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಇಲಾಖೆ, ಸರಿ ಅವ್ನಿಗೆ ಪೊಲೀಸ್ ಇದೆಯಾ, ಲಾಯರ್ ಇದೆಯಾ, ಅದರಲ್ಲೂ ಎರಡು ಭಾಗ ಇದೆ. ಇಲ್ಲ ಜಡ್ಜ್ ಆಗ್ತಾನ, ಇಲ್ಲ IAS ತರದಿದೆಯಾ, ಇಲ್ಲ IPS ತರದಿದೆಯಾ, ಇವುಗಳನ್ನ ಯೋಚನೆ ಮಾಡತಕ್ಕಂಥದ್ದು ನೋಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಸರ್ಕಾರಿ ಕೆಲಸ ಇದೆ, ಆ ತಾಕತ್ತಿದೆಯಾ? ಮೇ ಬಿ ಸರ್ಕಾರಿ ಕೆಲಸದಲ್ಲಿ ಅವನಿಗೊಂದು ಬರೀ P1 ಕೆಲಸ ಇರುತ್ತೆ. ಕೆಲವರಿಗೆ ಸೆಕ್ಯೂರಿಟಿ, ನಿಜವೇ ಡಿಫೆನ್ಸ್ ತರನೇ, ಆದ್ರೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೆಕ್ಯೂರಿಟಿ ಇದನ್ನದ್ದು ಸೆಕ್ಯೂರಿಟಿ ಕೆಲಸವೇ, ಅವರು ಬಾರ್ಡರ್ ಸೆಕ್ಯೂರಿಟಿಯೇ. ಆದ್ರೆ ಇವರಿಗೆ ಬರೀ ಸೆಕ್ಯೂರಿಟಿ ಕೆಲಸ ಅನ್ನೋದೊಂದಿರುತ್ತೆ. ಅಲ್ಲ, ನಿನಗೆ ಅದೇ ಬಿಡ್ಬೇಡ. ಮೊನ್ನೆ ಗಂಡ ಹೆಂಡತಿ ಬಂದಾಗ ನಿನಗೆ ಸೆಕ್ಯೂರಿಟಿ, ಹೌಸ್ ಕೀಪಿಂಗ್ ಸೂಪರ್ವೈಸರ್ ಈ ತರದಂದ್ರೆ, ಸರ್ ನಾನು ಅದನ್ನೇ ಮಾಡ್ತಿದ್ದೇನೆ, ಈಗ ಒಂದು 25 ಜನಕ್ಕೆ ಹೆಡ್ ಆಗಿದ್ದೇನೆ, ಅದನ್ನೇ ಮುಂದುವರಿಸಿ. ಸುಮ್ಮನಿರಿ, 2 ವರ್ಷ ಆದ್ಮೇಲೆ ಸ್ವಂತದೊಂದು ಮಾಡೋ ಒಂದು ಯೋಚನೆ ಬರುತ್ತೆ, ಆಗ ಮಾಡಿವ್ರಂತೆ. ಸರ್ ನಾನೇ ಏಜೆನ್ಸಿ ತೆಗಿಲ್ಲ ಅಂತಿದ್ದೇನೆ, ಪುಣ್ಯಾತ್ಮ. ಸುಮ್ಮನಿರು, ದುಡುಕ್ಬೇಡ, ಇನ್ನೊಂದ್ 2 ವರ್ಷ ಆಗ್ಲಿ, ದುಡುಕ್ಬೇಡ. ಮತ್ತೆ ನೀನೊಂದು ಕಟ್ತೀನಿ, ನೀನ್ ಮಾಡಿದೆಲ್ಲ ಪೆಟ್ಟು ತಿಂದಿದ್ಯಾ, ನಷ್ಟ ಆಗಿದೆ ಸರ್. ನೀವು ಮೋಸ ಬರಲ್ಲ ಸ್ವಾಮಿ. ಹೌದು, ದೇಶ ಕಾಯೋ ರಕ್ಷಣೆ, ಇನ್ನೊಂದು ಕಡೆ ಒಂದು ಸೆಕ್ಯೂರಿಟಿ, ಎರಡೂ ಒಂದೇ. ಇವನೊಂದು ಮನೆ ಬಾಗಿಲ ಹತ್ರ ಸೆಕ್ಯೂರಿಟಿ, ಆಫೀಸಿಗೆ ಸೆಕ್ಯೂರಿಟಿ, ಕಂಪನೀಸ್ಗೆ ಸೆಕ್ಯೂರಿಟಿ, ಗೋಡೌನ್ಗೆ ಸೆಕ್ಯೂರಿಟಿ, ATMಗೆ ಸೆಕ್ಯೂರಿಟಿ. ಸೆಕ್ಯೂರಿಟಿನೇ ಅಲ್ವಾ ಅವನು? ಆತ ಬಾರ್ಡರ್ ಅಲ್ಲಿ ಕಾಯ್ತಿದ್ದಾನೆ. ಏನು ಇವನ್ ಗ್ರೇಡ್ ಕಡಿಮೆ ಅಂತ ಮಾತಾಡ್ತೀವ? ಅಲ್ಲ, ಎಲ್ಲ ಒಂದು. ಅವನಿಲ್ಲ ಅಂದ್ರೆ ನಮ್ ಜೀವ ಇಲ್ಲ, ನಮ್ಮ ಮನೆಗೆ ಒಂದು ನೆಮ್ಮದಿಯಾಗಿ ಮಲ್ಗೋಕ್ಕಾಗಲ್ಲ. ತುಂಬಾ ದೊಡ್ಡವ್ರು ಸೆಕ್ಯೂರಿಟಿ ಗಾರ್ಡ್ಗಳಿಂದ ಎಲ್ಲೂ ಹೊರಗಡೆ ಹೋಗಲ್ಲ. ಯಾರು ಎಲ್ಲಿ ಏನ್ ಬೀಸ್ತಾರೋ ಅನ್ನೋದು ಗೊತ್ತಿಲ್ಲ, ಯಾವಾಗ ಕಳ್ತನ ಆಗುತ್ತೋ ಗೊತ್ತಿಲ್ಲ. ಈ ತರದಾಗತಕ್ಕಂಥದ್ದಾಗುತ್ತೆ, ನೆನಪಿನಲ್ಲಿಟ್ಟುಕೊಳ್ಳಿ. ಆತನಿಗೆ ಅದನ್ನೇ ಹೇಳಿ ಕಳಿಸಿದೆ. ಅದಕ್ಕೋಸ್ಕರ ಹೇಳೋದು, ದಯಮಾಡಿ ಹೇಳ್ತಾನೆ, ನಿಮ್ಮ ಮಕ್ಕಳ ಓದು 7ನೇ ವಯಸ್ಸು, 14ನೇ ವಯಸ್ಸು, ಒಂದು 20-21ನೇ ವಯಸ್ಸು, ಮಾಸ್ಟರ್ ಡಿಗ್ರಿ ಇದೆಯಾ, ಬೇರೆ ಕೋರ್ಸ್ ಏನಾದರೂ ಇದೆಯಾ, ಮನೇಲೇ ಒಂದು ಸ್ವಂತ ಉದ್ಯೋಗ ಮಾಡೋ ಶಕ್ತಿ ಇದೆಯಾ, ಮದುವೆ ಮಾಡೋಕ್ ಮೊದಲು ನಮ್ಮ ಮಗುಗ್ ಮದುವೆ ಮದುವೆ ಆಗಿ ಎಡವಟ್ಟಾದ್ಮೇಲೆ ಬರೋದು. ನಮ್ಮ ಮಗ ಕೇಳ್ದ, ಸರ್ ಕಂಪ್ಯೂಟರ್ಗೆ ಸೇರಿಸ್ಬಿಟ್ವಿ, ಅರ್ಧದಲ್ಲಿ ನಿಂತಿದೆ. ಮೊನ್ನೆನೂ ಕರ್ಕೊಂಡ್ ಬಂದಿದ್ರೆ, ಡಿಪ್ಲೊಮಾ ನಿಂತು ಬಿಟ್ಟಿದೆ. ನಿಮ್ಮನ್ನ ಯಾರು ಡಿಪ್ಲೊಮಾ ಹಾಕಿ ಅಂದಿದ್ದು? ಅವ್ನು ಕುತ್ಕೊಂಡು 10 ನಿಮಿಷ ಕುತ್ಕೊಳ್ಳಲ್ಲ. 10 ನಿಮಿಷ ಏಕಾಗ್ರತೆ ಇಲ್ಲ ಅವನಲ್ಲಿ, ಹೇಗ್ ಮಾಡ್ತಾನೆ ಅಂತಕ್ಕಂಥದ್ದು. ಇದನ್ನ ತಿಳ್ಕೊಳ್ಳೋದೇ ಇಲ್ಲ. ಇದು ಆಗ್ತಿರೋದು ಮಕ್ಕಳೇ. ದಯಮಾಡಿ ಬದಲಾಗಿ. ಬೀಳೋಕ್ ಮೊದಲು ಮಗಳ ಮದುವೆ. ಮೊನ್ನೆ ಕೂಡ ಒಂದು ಪುಟ್ಟ ಜೀವ ಇಷ್ಟಪಟ್ಟಿದೆ, ಇವ್ರ ಜಾತಕ ತಗೊಂಡೋಗಿ ಇಟ್ಟುಬಿಟ್ಟು, ಹುಡುಗನ ಜಾತಕ ಬಲ ಇಲ್ಲ, ಸತ್ತೋಗ್ಬಿಡ್ತಾನೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಹುಡುಗಿ ಜಾತಕದಲ್ಲಿ 7ನೇ ಮನೇಲಿ ಕುಜ ಇದ್ರೆ, ಹುಡುಗನ ಜಾತಕದಲ್ಲಿ 7ನೇ ಮನೇಲಿ ಶುಕ್ರ ಇದೆ. ಬ್ಯೂಟಿಫುಲ್ ಇಟ್ ಇಸ್ ಪ್ಲೇಸ್. ಇಲ್ಲಿ ಸುಬ್ರಹ್ಮಣ್ಯ ಇದೆ, ಅಲ್ಲಿ ಒಳ್ಳಿ ಇದ್ದಾಳೆ, ತಾಯಿ ಜೀವ ಜಗನ್ಮಾತೆ. ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಇವ್ರಿಗಿಷ್ಟ ಇಲ್ಲ. ಮಗಳ ತಟ್ಟೆಯಲ್ಲಿ ಏನಿದೆ ಅಂತ ನೋಡ್ತಿಲ್ಲ, ಹುಡುಗನ ಮೇಲೆ ಹಾಕ್ಬಿಡೋದು, ಇಲ್ಲ ಹುಡುಗಿ ಮನೆ ಮೇಲೆ ಹಾಕ್ಬಿಡೋದು. ನಮ್ಮ ತಟ್ಟೆ ತಂದ ಮಾಡಿ ಬಡಿಸಿದ ಅಡಿಗೆ ಜೀರ್ಣಿಸಿಕೊಳ್ಳಲು ಶಕ್ತಿ ಇದೆಯಾ? ದಯಮಾಡಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದ್ರಿಂದ ಬ್ಲೇಮ್ ಗೇಮ್ ಮಾಡಬೇಡಿ. ಮಾಡೋಕ್ ಮೊದಲು, ವ್ಯವಹಾರ ಮಾಡೋಕ್ ಮೊದಲು, ಕಾಲೇಜ್ಗೆ ಹಾಕೋ ಮೊದಲು, ಮದುವೆ ಮಾಡೋಕ್ ಮೊದಲು, ಮನೆ ಕಟ್ಟೋಕ್ ಮೊದಲು. ನಾನು ಮೊನ್ನೆಲ್ಲ ಹೇಳಿರೋದು, ಎಷ್ಟು ಜನ ಕಮೆಂಟ್ಸ್ ಕೊಟ್ಟಿದ್ದೀರ ಗೊತ್ತಿಲ್ಲ. ಸರ್ಕಾರಿ ಕೆಲಸ ಯಾರು ಮನೆ ಕಟ್ಟಬಾರದು. ಶನಿವಾರ ಹುಟ್ಟಿದವರು
ನಾನು ಪರಿಪೂರ್ಣ ಅಂತ ಹೇಳ್ತಿಲ್ಲ, ಆದ್ರೆ 190 ಜನ ಗುರುಜಿ ನೀವು ಹೇಳಿದ್ ನಡೆದಿದೆ ನಮ್ಮ ಜೀವನದಲ್ಲಿ ಅಂತ ಹೇಳಿದಿರಿ. ಆ ಎಚ್ಚರಿಕೆಗಳು ನನ್ನ ಈ ಅನುಭವದ ಮೇಲೆ ಹೇಳ್ತಿದ್ದೀನಿ. ನನಗೇನು ಇಲ್ಲ, ಅಲ್ಲ ಬಿಡ, ನಾನೇನೋ ಫೀಸ್ ತಗೊಂಡೆ, ನಂದೇನೋ ನಡೀತು, ಅದಕ್ಕೆ ಬರಬೇಡಿ ಅಂತಾನೆ. ಮಾಡೋಕ್ ಮೊದಲು ಯೋಚಿಸಿ, ಕೇಳ್ಬಿಟ್ಟು ಮಾಡಿ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು ಗೋಚಾರ ಅಂದ್ರೆ ಆತ 12 ವರ್ಷಕ್ಕೊಮ್ಮೆ ಆ ಮನೆಗೆ ಬರ್ತಾನೆ. ಮತ್ತೆ ವೃಷಭ ರಾಶಿಗೆ ಬರೋದು ಆತ ಇನ್ನು 12 ವರ್ಷಕ್ಕೆ, 2024 ಅಂದ್ರೆ 2036ಕ್ಕೆ. ಪ್ರತಿ 12 ವರ್ಷಗಳಿಗೊಮ್ಮೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ದೊಡ್ಡ ಬದಲಾವಣೆಗಳು ನಡೆಯುತ್ತವೆ. ಇದು ಯಾರಿಗೂ ಗೊತ್ತಿಲ್ಲ. ಅಲ್ಲೊಂದು ಬದಲಾವಣೆ. ಗುರು ಬಂದಾಗ್ಲೇ ಮಗು, ಮನೆ, ಕುಟುಂಬ. ಕೆಲವರಿಗೆ ಈ 3 ತೆಗಿತಾನೆ, ಕೆಲವರಿಗೆ ಈ 3 ಕೊಡ್ತಾನೆ. ನೆಮ್ಮದಿ, ಒಳ್ಳೆ ಕುಟುಂಬ, ಒಳ್ಳೆ ಪ್ರೀತಿ. ನನ್ನ ಗುರು ಚೆನ್ನಾಗಿರೋದ್ರಿಂದಲೇ ಸದಾ ನಿಮ್ಮ ಪ್ರೀತಿ, ಸದಾ ನಿಮ್ಮ ವಿಶ್ವಾಸ, ಸದಾ ನಿಮ್ಮ ಒಂದು ನೆರಳು. ಎಸ್, ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ವಿಶೇಷವಾಗಿ ಗುರು ನಕ್ಷತ್ರವೇ ವಿಶಾಖ ನಕ್ಷತ್ರ. ನೋಡಿ, ಇದನ್ನೇ ಹೇಳೋದು ಕಾಕತಾಳಿ ಅಂತ ನೀವು ಅನ್ಕೋಬಹುದು. ಅಲ್ಲ, ಆ ಗುರು ನೆನೆಸದೆ ನಾವೇನು ಮಾತನಾಡಲು ಆಗೋಲ್ಲ. ಗುರುವೇ ಒಂದಿದ್ದಾನೆ. ವಿಶಾಖ ನಕ್ಷತ್ರ, ಪುನರ್ವಸು, ಪೂರ್ವಭಾದ್ರ, ಗುರು ನಕ್ಷತ್ರ. ಬ್ಯೂಟಿಫುಲ್. ವ್ಯತಿಪಾತ ಯೋಗ, ತೈತುಲಕರಣ, ವಿಶೇಷವಾಗಿ ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರುದ್ರ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿರತಕ್ಕಂಥ ತಾರಾಬಲ ಇರೋ ದಿನ. ಮೊದಲಿಗೆ ಮೇಷರಾಶಿ. ಚಂದ್ರ ಗುರುಚಾರದಲ್ಲಿದ್ದು ಗುರು ನಿಮ್ಮ ಮನೆಯಲ್ಲೇ ಇರುವುದರಿಂದ ವಿಶೇಷವಾದ ಬಲ. ನಿಮ್ಮ ಗುರು ಪ್ರವೇಶ ವಿಶೇಷ ಕೊಡುತ್ತೆ. ಯಾಕೆಂದ್ರೆ ಸೂರ್ಯ ನಕ್ಷತ್ರ, ಚಂದ್ರನ ಸುಖಕಾರಕ ನಕ್ಷತ್ರ, ಆಮೇಲೆ ಅಧಿಕಾರ ನಕ್ಷತ್ರಗಳಲ್ಲಿ ಮೂವ್ಮೆಂಟ್ ಆಗ್ತಾನೆ. ಅದಕ್ಕೆ ನೋಡಿ, ಇವತ್ತಿಂದಲೇ ಅಂಕುರಾರ್ಪಣೆ ಅಂಥದ್ದೊಂದು ಹೆಸರು, ಕೀರ್ತಿ, ಪ್ರತಿಷ್ಠಾ, ಮೆಡಿಸನ್ನು, ಈ ಫಾರ್ಮಸ್ಯೂಟಿಕಲ್ ಕಂಪನಿ, ಜಡ್ಜು, ಲಾಯರು, ಅಡ್ವೈಸರು, ಟೀಚರು, ಲೆಕ್ಚರರು, ಪ್ರೊಫೆಸರು, ಈ ಒಂದು ಸುಂಕ ಕಲೆಕ್ಷನ್ ಮಾಡತಕ್ಕಂಥದ್ದು, ಆ ಥರದ ಡಿಪಾರ್ಟ್ಮೆಂಟ್, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋದು, ಕ್ಯಾಶಿಯರ್ ಕೆಲಸ ಮಾಡೋದು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ ನೋಡಿ, ಗುರು 12, ಗುರು ನಕ್ಷತ್ರದಲ್ಲೇ ಚಂದ್ರ. ಸ್ವಲ್ಪ ಜಾಗ್ರತೆ, ಖರ್ಚು ವೆಚ್ಚ, ಕುಟುಂಬ, ಶುಭ ಕಾರ್ಯ, ಮಕ್ಕಳು, ಮನೆ, ಜವಾಬ್ದಾರಿ ಅನ್ನತಕ್ಕಂಥದ್ದು ಸ್ವಲ್ಪ ಹೊರೆ. ಗುರುಶಾಂತಿ. ಗುರುಶಾಂತಿ ಅಂದ್ರೆ ಗುರು ಕೊಡಲ್ಲ. ಗುರು ಕೆಟ್ಟು ಕೂತಿದ್ದಾನೆ ಅಂದ್ರೆ ಹತ್ರಕ್ಕೆ ಹೋಗಕ್ಕಾಗಲ್ಲ. ಆಗ ಗಣಪತಿನ ಇಟ್ಕೋಬೇಕು. ಗಣಪತಿ ಅನುಷ್ಠಾನ ಮಾಡ್ಕೊಳ್ಳಿ, ಗಣಪತಿ ಪೂಜೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಓಂ ಗಂ ಗಣಪತಿಯೇ ನಮಃ. ಏನಾದ್ರೂ ಗಣಪತಿ ನಿನಗೆ ಸೇರಿತು, ಗಣಪತಿ ನೀನೇ ನೋಡ್ಕೋ, ಗಣಪತಿ ನೀನೇ ನೋಡ್ಕೋ. ಚಿಕ್ಕ ಮಕ್ಕಳಿದ್ರೆ ಮಕ್ಕಳಿಗೆ ಏನಾದ್ರೂ ಸಿಹಿ ತಿನ್ನಿಸಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಹೋಗಿ ಇವತ್ತು ಚೆನ್ನಾಗಾಗುತ್ತೆ. ಮಿಥುನ ರಾಶಿ. ನಿಮಗೆ ಗುರು ಅಂತ ಒಂದು ಕೇಂದ್ರಾಧಿಪತಿ ದೋಷ ಅವನು. ಅದಕ್ಕೆ ಗಿಲಿ 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 ಗಲಿಬಿಲಿಯಲ್ಲಿ ಇರ್ತಕ್ಕಂಥ ಒಂದು ಭಾವಾರ್ಥದಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಸೊ ಮಿಥುನ ರಾಶಿಗೆ ಇವತ್ತು ಸ್ವಲ್ಪ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರ, ಜವಾಬ್ದಾರಿಯ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ, ತೊಳಲಾಟ, ಒದ್ದಾಟಗಳಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಮಿಥುನ ರಾಶಿ, ನೀವು ತುಂಬಾ ಒಳ್ಳೆಯವರಾಗಕ್ಕೆ ಹೋಗ್ಬಿಡ್ತೀರಿ, ನಂಬಿಡ್ತೀರಿ, ಟ್ರಸ್ಟ್ ಮಾಡ್ಬಿಡ್ತೀರಿ. ಹುಷಾರು. ಗುರು 12ನೇ ಮನೆಗೆ ಬರ್ತಿದ್ದಾನೆ. ಜಾಗ್ರತೆ. ಮಕ್ಕಳ ವಿಚಾರ, ಮನೆ ವಿಚಾರ, ಪಾಲುದಾರಿಕೆ ವಿಚಾರ, ವ್ಯವಹಾರ ವಿಚಾರ, ನಂಬೋ ವಿಚಾರ. ತುಂಬಾ ನಂಬದವರಿಂದಲೇ ನೋವು ತಿಂತೀರಿ.
ನಿಮ್ಮ ಲೆಕ್ಕಾಚಾರಗಳು ಹುಷಾರು ಹುಷಾರು ಹುಷಾರು. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಗುರು ದಶಮದಲ್ಲಿ ಚಂದ್ರ ದೃಷ್ಟಿ, ಗಜಕೇಸರಿ ಯೋಗ, ಬ್ಯೂಟಿಫುಲ್ ಡೇ. ಅಧಿಕಾರ ಯೋಗ, ಹೆಸರು ಕೀರ್ತಿ ಪ್ರತಿಷ್ಠೆ, ಉದ್ಯೋಗದಲ್ಲಿ ಮಾನ ಸಮ್ಮಾನಗಳನ್ನು ಪಡೆಯತಕ್ಕಂತ ಒಂದು ಪರಿಪೂರ್ಣವಾದಂತ ಯೋಗವುಳ್ಳ ದಿನ. ಸಿಂಹರಾಶಿ, ಭಾಗ್ಯದಲ್ಲಿ ಗುರು, ಚಂದ್ರ ಪರಾಕ್ರಮ ಸ್ಥಾನದಲ್ಲಿ ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಕಾರ, ಹಿರಿಯರ ಸಹಕಾರ, ಗುರುಗಳ ಸಹಕಾರ, ಅಂತ ಒಂದು ಉದ್ಯೋಗ ಸ್ಥಾನ, ದೊರೆಮಟ್ಟ, ಗುರುಮಟ್ಟ, ದಾರ್ಶನಿಕ, ಧಾರ್ಮಿಕ ಸಂಸ್ಥೆಗಳ ಒಡೆತನ ಇಲ್ಲ ಅಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತ ಪ್ರಗತಿ. ಇನ್ನು ಕನ್ಯಾ ರಾಶಿ, ಗುರುಗೂ ನಿಮಗೂ ಅಷ್ಟಕ್ಕಷ್ಟೇ. ಅಂತ ಗುರು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ದುಡ್ಡು ಕಾಸು ಓಡಾಟ, ಅನಗತ್ಯ ಖರ್ಚು, ಎಕ್ಸ್ಟ್ರಾ ಖರ್ಚು, ಆರೋಗ್ಯ ಖರ್ಚು, ಓಡಾಟಕ್ಕೆ ಖರ್ಚು, ಯಾರಿಗೋ ದುಡ್ಡು ಕೊಟ್ಟು ಮೋಸ, ನಂಬಿ ಮೋಸ, ನಿಮ್ಮ ಒಳ್ಳೆತನವನ್ನೇ ದುರುಪಯೋಗ ಮಾಡಿಕೊಳ್ಳತಕ್ಕಂಥ ಮೋಸ, ಈ ಥರದ್ದು ಇರತಕ್ಕಂಥ ಭಾವವುಂಟು. ಎಚ್ಚರಿಕೆ. ಅಯ್ಯೋ, ಈ ಕಲಿಯುಗಕ್ಕೆ ಏನ್ ಗೊತ್ತಾ ಮಕ್ಕಳೇ, ನಾನು ಆಗ್ಲೇ ಒಬ್ರದ್ದು ಹೇಳಿದ್ನಲ್ಲ, ಗುರು ಅಷ್ಟಮ 1988 ಅಂತ ಹೇಳ್ಬಿಟ್ಟು, ಬುಧ ನೀಚ ಪುಣ್ಯಾತ್ಮನಿಗೆ ಚೈತ್ರ ಮಾಸದಲ್ಲೇ ಹುಟ್ಟಿರ್ಬೇಕು. ಮಾರ್ಚ್ ಏಪ್ರಿಲ್ ಅಲ್ಲಿ ಬುಧ ಅಲ್ಲಿದ್ದಾನೆ, ಸೂರ್ಯ ಅಲ್ಲಿದ್ದಾನೆ, ದಗ್ಧ ಆಗಿದ್ದಾನೆ, ಗುರು ಬೇರೆ ಅಷ್ಟಮದಲ್ಲಿದ್ದಾನೆ ಅಂದ್ರೆ ಅಲ್ಲೇ ಇರ್ಬೇಕು. ತನ್ನವರೇ, ತನ್ನ ತಾಯಿಯೇ, ಎತ್ತ ತಾಯಿಯೇ ರಾಮಚಂದ್ರ. ಇನ್ನೊಂದು ನೋಡಿ, ಗುರು ಅಷ್ಟಮ, ಅಲ್ಲೊಂದು ವಿಚಿತ್ರ, ಬುಧ ದಗ್ಧ ಆಗಿದ್ದಾನೆ. ಆ ಜಾತಕದಲ್ಲಿ ತಾಯಿಗೆ 2 ಮದುವೆ, ಮೊದಲನೇ ಗಂಡನ ಮಕ್ಕಳು ಈತ, 2ನೇ ಗಂಡನ ಮಕ್ಕಳು ತಗಾದೆ ಮಾಡ್ತಿರೋದು. ಇಲ್ಲಿ ನೋಡಿ, ಯಪ್ಪ ನೋಡಿ, ಗುರು ಕೆಟ್ರೆ ಈ ತರವೇ ಮನೆಗಳಲ್ಲಿ, ಕುಟುಂಬದಲ್ಲಿ ಇವುಗಳು ನಡೆಯತಕ್ಕಂಥದ್ದಾಗುತ್ತದೆ. ಕನ್ಯಾ ರಾಶಿ ಆ ಥರದೊಂದು ಏನೋ ಒಂದುಂಟು, ಹುಷಾರು. ಗುರು ಮರೆಯಾಗಿದ್ದಷ್ಟು ಒಳ್ಳೇದೇ ನಿಮಗೆ, ಆದರೂ ಮರೆಯಾಗಿ ಆದರೂ ನೋವು ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಯಾರು ನೋವು ಕೊಟ್ಟಿಲ್ಲ ಹೇಳಿ? ಗುರು ಅಷ್ಟಮ ಇದ್ದಾಗ ನೀವು ತುಂಬ ನಂಬಿದ ನಿಮ್ಮ ಸಂಗಾತಿ ಇರ್ಬೋದು, ನಿಮ್ಮ ಬಂಧು ಇರ್ಬೋದು, ನಿಮ್ಮ ಮಗನೇ ಇರ್ಬೋದು, ಇಲ್ಲ ಮಗನ ಸಮಾನನಾದಂಥ ವ್ಯಕ್ತಿ ಇರಬಹುದು, ಎಲ್ಲರಿಂದ ಕದಲಿ ನಿಂತಿರ್ತೀರಿ ಮಕ್ಕಳೇ. ಸ್ವಲ್ಪ ಆರೋಗ್ಯ ಬೇರೆ ನೋಡ್ಕೊಳ್ಳಿ. ಕುಜರಾಹು ನೋಡ್ತಿದ್ದಾನೆ, ಹುಷಾರ್. ಮಾತಿಗೆ ಸಂಬಂಧಿತ ವೃತ್ತಿ, ಟೀಚಿಂಗ್, ರೈಟಿಂಗ್, ಲೇಖನ, ಬರವಣಿಗೆ, ಈ ತರದ ವೃತ್ತಿ, ಕಲಾ ಮಾಧ್ಯಮ, ಅದರಲ್ಲಿ ಎಡಿಟಿಂಗ್, ಡಿಸೈನಿಂಗ್, ಬೋಟಿಂಗ್, ಬಟ್ಟೆ, ಮೇಕಪ್, ಈ ತರದಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ತುಲಾ ರಾಶಿ, ಚಂದ್ರ ಗುರುಸಾರ, ಗುರು ನೇರವಾಗಿ ನೋಡ್ತಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ಒಂದು ಕಾಂಡಿಮೆಂಟ್ಸು, ಒಂದು ತರಕಾರಿ, ಹೂವು, ಹಣ್ಣು, ಏನೋ ನಿಮ್ಮ ಮಟ್ಟಕ್ಕೆ ಒಂದು ಸಣ್ಣ ಪುಟ್ಟ ಲೇವಾದೇವಿಯಲ್ಲಿ ತೊಡಗಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ವೃಶ್ಚಿಕ ರಾಶಿ, ಹೀಗೆ ಓಡಾಟ, ತಳಮಳ, ಸುತ್ತಾಟ, ಕುಟುಂಬ, ಹಣಕಾಸು, ಕೋರ್ಟು, ಈ ತರದ ಕೆಲವೊಂದು ತಲೆನೋವುಗಳಿದ್ದರೂ ಗುರುಚಂದ್ರ ಯೋಗದಿಂದ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಒಳ್ಳೆ ದಾರಿ ಆಗುತ್ತೆ, ಬದುಕಾಗುತ್ತೆ, ಯೋಚನೆ ಮಾಡಬೇಡಿ. ವಿಶೇಷ ಬಲಂ. ಧನುಸು ರಾಶಿ, ಗುರು ಪೂರ್ವ ಪುಣ್ಯ ಸ್ಥಾನ, ಚಂದ್ರ ಲಾಭಸ್ಥಾನ, ಇಬ್ಬರ ದೃಷ್ಟಿ, ಶುಕ್ರನ ದೃಷ್ಟಿ, ಸೂರ್ಯನ ದೃಷ್ಟಿ, ಏನೆಲ್ಲ ನಡೆಯಬೇಕೋ ಒಳ್ಳೇದಕ್ಕೆ ಇವತ್ತಿಂದಲೇ ಆರಂಭ. ಧನುಸು ರಾಶಿ ಗುರುಬಲ ಇಲ್ಲ ಅಂದ್ರಲ್ಲ, ಅಂತಿಂತ ಬಲ ಬರೋಲ್ಲ ನಿಮಗೆ. ಅಂತಿಂತ ಬಲ ಬರೋಲ್ಲ ನಿಮಗೆ, ವಿಶೇಷ ಬಲ ಬರತಕ್ಕಂಥದ್ದಾಗುತ್ತದೆ ಧನುಸು ರಾಶಿಗೆ. ಅದು ಇವತ್ತೇ ಅಂಕುರಾರ್ಪಣೆ, ಇವತ್ತೇ ಆ ಗಿಡಕ್ಕೆ ಒಳ್ಳೆ ನೀರು ಹಾಕಿದಂತ ಒಂದು ಭಾವ ಆಗತಕ್ಕಂಥದ್ದಾಗುತ್ತೆ. ಅಂತ ಒಂದು ವಿಶೇಷ ಧನುಸು ರಾಶಿಗೆ. ಚೆನ್ನಾಗಿದೆ ವ್ಯವಹಾರ, ಉದ್ಯೋಗ, ಅದರಲ್ಲೂ ಕಲಾ ಮಾಧ್ಯಮದಲ್ಲಿದ್ದೀರಿ, ಬ್ಯೂಟಿಫುಲ್ ಅಭಿವೃದ್ಧಿ ಆಗತಕ್ಕಂಥ ದಿನ. ಮಕರ ರಾಶಿ, ವೃತ್ತಿಯಲ್ಲಿ ಹೆಸರು, ಓಡಾಟ, ಗೆಲುವು, ಸುತ್ತಾಟ, ವ್ಯವಹಾರ, ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಡಾಕ್ಟರ್ ಆಗಿದ್ದೀರಾ, ಗೈನೋಕಾಲಜಿಸ್ಟ್ ಆಗಿದ್ದೀರಾ, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ನರ್ವಸ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ಬ್ರೈನ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ನ್ಯೂರಾಲಜಿಸ್ಟ್ ಆಗಿದ್ದೀರಾ, ನರ್ವಸ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ಈ ಒಂದು ಆರ್ಥರೈಟಿಸ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ಗುಪ್ತ ರೋಗಗಳು, ಮಾನಸಿಕ ರೋಗಗಳು, ಸೈಕಾಲಜಿಸ್ಟ್ಗಳಾಗಿದ್ದೀರಾ, ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ, ಮೆಡಿಸಿನ್, ಮದ್ದು, ಕಾಂಪೌಂಡರ್, ನರ್ಸು, ಈ ತರದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ,
ಚಂದ್ರ ಭಾಗ್ಯದಲ್ಲಿ, ಗುರು ಸಾರ, ಗುರು ನೇರವಾಗಿ ನೋಡ್ತಿದ್ದಾನೆ ಶುಕ್ರನ್ ಜೊತೆ, ಭಾಗ್ಯವನ್ನೇ ನೋಡ್ತಿರೋದ್ರಿಂದ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯಾಪಾರ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಓಡಾಟ, ಈ ಒಂದು ಪುಷ್ಪಗಳು, ಗಂಧಿಗೆ ಅಂಗಡಿ, ಪೂಜಾ ಸಾಮಗ್ರಿ, ದೈವಿಕ ಕಾರ್ಯಗಳು, ಕೆಲಸಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಗುರು 2ನೇ ಮನೆಯಲ್ಲಿದ್ರು ಕೂಡ ಚಂದ್ರ ಇದ್ದು ಗುರುಸಾರದಲ್ಲಿರೋದ್ರಿಂದ ಸಿಕ್ಕಾಬಟ್ಟೆ ಖರ್ಚುಗಳನ್ನ ಕೊಡ್ತಾನೆ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಅದರಲ್ಲೂ ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಈ ತರದ್ ಮಾಡ್ತಿರ್ತಕ್ಕಂಥವ್ರಿಗೆ ಎಕ್ಸ್ಪ್ಯಾನ್ಷನ್, ಇನ್ನೊಂದು ಮಗು ಮಾಡ್ಕೊಳ್ಳೋದು, ಇನ್ನೊಂದು ಮನೆ ಮಾಡ್ಕೊಳ್ಳೋದು, 2 ದೋಣಿನಲ್ಲಿ ಕಾಲಿಡೋದು, ಈ ತರದ್ದು ಒಂಚೂರು ಇರತಕ್ಕಂಥದ್ದು ಒಂದುಂಟು. ಗುರು ತಮಾಷೆ ಏನ್ ಗೊತ್ತಾ, ನಿಮ್ಗೆ ಮೊನ್ನೆ ಮನೆಗೆ ಹೋಗ್ತಿದ್ದ ಬಂಡು ಧೈರ್ಯ ಬರುತ್ತೆ, ನಿಮ್ಗೊಂದು ತುಂಬಾ ಪವರ್ಫುಲ್ ಬರುತ್ತೆ ಮೀನರಾಶಿ ಅವರಿಗೆ. ಪ್ರಾಬ್ಲಮ್ ಅಂದ್ರೆ ನೆಕ್ಸ್ಟ್ ಇಯರ್ ಬರಬೇಕು. ನಿಮ್ಗೆ ಈ ವರ್ಷ ಕುಂಭದ್ರೋಣ ಮಳೆ ಆಗಲೇಬೇಕು. ಈ ಒಂದು 12-12.5 ತಿಂಗಳಿನ ಈ ಬಲ ಏನಿದೆಯಲ್ಲ, ನಿಮಗೆ ಕಡಿಮೆ ಅಂದ್ರೆ ಒಂದು 8 ರಿಂದ 9 ತಿಂಗಳು ಮಳೆಗಾಲವೇ. ಅದನ್ನೆಲ್ಲ ನಾಳಿನ ಸಂಚಿಕೆಗಳಿಂದ ತಿಳಿಸ್ತಾ ಹೋಗ್ತೇನೆ. ಗುರು ಗೋಚಾರ ಫಲ ಕಾಯ್ತಿರಿ. ಗುರು ಅಂದರೆ ಗೌರವ, ಗುರು ಅಂದರೆ ಹೆಸರು. ಗುರು ಅಂದ್ರೆ ಕುತ್ತಿಗೆಯಲ್ಲಿ ಒಂದು ಚೈನ್ ಇರುತ್ತೆ, ಕೈಯಲ್ಲಿ ಒಂದು ಉಂಗುರ ಇರುತ್ತೆ, ಒಂದು ಬ್ರೇಸ್ಲೆಟ್ ಇರುತ್ತೆ. ಗುರು ಚೆನ್ನಾಗಿದ್ರೆ ಬಂಗಾರ ಕಳ್ಕೊಳ್ಳೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಮನೇನ್ ಬಿಟ್ಟು ಇನ್ನೊಂದು ಮನೆ, ಇರೋ ಹಾಲನ್ ಬಿಟ್ಟು ಇನ್ನೊಂದು ಏನೋ ಒಂದು ಗಂಜಿಗೆ, ಇದೆಲ್ಲ ಗುರುದೋಷ ಇದ್ದವ್ರು ಮಾಡೋದು. ತಂದೆಯಿಂದ ದೂರ ಆಗಿದ್ದೀರಿ, ತಾಯಿಯಿಂದ ದೂರ ಆಗಿದ್ದೀರಿ, ತಾಯಿಯಿಂದ ಓಡೋಗ್ಬಿಟ್ಟಿದ್ದೀರಿ, ತಾಯಿಗೆ ಅನ್ನ ಹಾಕದೆ ನಿಂತು ಬಿಟ್ಟಿದ್ದೀರಿ, ತಾಯಿಯಿಂದಲೇ ಅವಮಾನ ಪಟ್ಟಿದ್ದೀರಿ, ತಂದೆ ಪ್ರೀತಿ ಸಿಗದೆ ನಿಂತು ಬಿಟ್ಟಿದ್ದೀರಿ, ತಂದೆ ಆಸ್ತಿ ಸಿಗದೆ ನಿಂತು ಬಿಟ್ಟಿದ್ದೀರಿ, ಇನ್ನೊಬ್ಬರ ದುಡ್ಡಲ್ಲಿ ಮಜಾ ಮಾಡಿದಿರಿ, ಬೇಗ ದುಡ್ಡು ಮಾಡಬೇಕು ಅಂತ ಶಾರ್ಟ್ ಕಟ್ಗೆ ಹೋಗಿದ್ದೀರಿ, ಕದ್ದಿದ್ದೀರಿ, ಸುಳ್ಳು ಹೇಳಿದಿರಿ, ಮೋಸ ಮಾಡಿದಿರಿ, ಹೇಳ್ದೆ ಕೇಳ್ದೆ ಬಚ್ಚಿಟ್ಟು ದುಡ್ಡೇ ತಿಟ್ಕೊಂಡಿದ್ದೀರಿ, ಟ್ಯಾಕ್ಸ್ಗಳನ್ನ ಬಚ್ಚಿಟ್ಟಿದ್ದೀರಿ. 1-2 ಗುರು ದೋಷ ಅನ್ನೋದು, ಇವುಗಳಲ್ಲಿ ಏನಾದ್ರೂ ಒಂದಿತ್ತು ಅಂದ್ರೆ ನಿಮಗೆ ಗುರು ದೋಷ ಇದೆ ಅಂತಾನೆ. ಗನ್ ಶಾಟ್ ಅದು, ನೆನ್ಪಿಟ್ಕೊಳ್ಳಿ. ತುಂಬಾ ನಂಬಿದವನಿಗೆ ಮೋಸ ಮಾಡಿ ಕದ್ಕೊಂಡ್ ಬಂದಿದ್ದೀರಿ, ಜೇಬಲ್ ಬಿಟ್ಕೊಂಡ್ ಬಂದಿದ್ದೀರಿ, ಗೊತ್ತೇ ಇಲ್ಲ. ಹೌದು, ಅವ್ರ ಮನೆ ತಟ್ಟೆನೆ ತಗೊಬಂದ್ಬಿಟ್ಟಿದ್ದೀರಿ, ಅನ್ನ ಇಟ್ಟು ಮನೆಗೆ, ಗುರುದೋಷ. ಅಪ್ಪನ ಅಂತ್ಯ ಸಂಸ್ಕಾರವು ಸಿಗಲಿಲ್ಲ, ಗುರುದೋಷ. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ. ಅಪ್ಪನ ಮುಖ ಕೂಡ ನೋಡ್ಲಿಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಸಿಗಲಿಲ್ಲ ಅಂದರೆ ಗುರುದೋಷವಿರುತ್ತದೆ. ಖುದ್ದು ನನ್ನ ಮಾವಯ್ಯ ಒಳ್ಳೆ ಪ್ರೊಫೆಸರು, ನಮ್ಮಲ್ಲ, ತಂದೆ ಸೇವೆನೂ ಸಿಗ್ಲಿಲ್ಲ, ತಂದೆ ಮುಖವೂ ಸಿಗಲಿಲ್ಲ. ಗುರುದೋಷವಿದ್ದರೆ ಹಾಗೆ. ಹೌದು, ಆ ಒಂದು ಪಿತೃಶಾಂತಿ, ಆ ಗುರು ಕಾರ್ಯದಲ್ಲಿ ಇರಬೇಕಿತ್ತು, ಮಾಡಲು ಬಿಡಲಿಲ್ಲ ಅಂತ ನನ್ನ ರಾಮಚಂದ್ರ ಪ್ರಭುವಿಗೆ ಗುರು ಉಚ್ಚಂಗತ ಅಲ್ವಾ, ನೀಚತ್ವವನ್ನ ನೋಡಿತು. ತಂದೆ ಸತ್ತಾಗ ಇರಲಿಲ್ಲ ನನ್ನ ರಾಮಚಂದ್ರ ಪ್ರಭು. ಒಪ್ಕೋತೀರಾ? ಬರೀ ಉಚ್ಚ ಸ್ಥಾನ ಅಲ್ಲ, ನೀಚ ಸ್ಥಾನನು ಗುರು ನೋಡ್ತಿದ್ದ ಮಕ್ಕಳೇ. ಅದೆಷ್ಟು ಆಲಾಪಿಸಿ ದಶರಥರ ಕಣ್ಣೀರಿಟ್ರೋ, ನನ್ನ ರಾಮಯ್ಯ ಮಕ್ಕಳ ಜೊತೆಲಿ ಇದ್ನ ಅದನ್ನೇ ಹೇಳೋದು. ಉಚ್ಚ ಸ್ಥಾನದ ಗುರು ನೀಚನೂ ಕೊಡ್ತಾನೆ. ರಾಮ ಊರಿಗೆಲ್ಲಾ ದೇವ್ರೆ, ತನ್ನ ಮಕ್ಕಳು, ತನ್ನ ತಂದೆ, ತನ್ನ ಹೆಂಡತಿ, ಯಾರು ನೋವು ಕೊಡ್ಲಿಲ್ಲ ನನ್ನ ರಾಮಯ್ಯನಿಗೆ. ಇದು ಲೆಕ್ಕ ವಾಪಸ್ ಬಂತು ತಾನೆ ರಾಮರಿಗೂ. ಅಪ್ಪಯ್ಯ ಅಷ್ಟು ಕೇಳ್ಕೊಂಡ್ರು ಕೂಡ, ಅಣ್ಣ ತಮ್ಮಂದ್ರು ಬಂದು ಅಷ್ಟು ಕೇಳ್ಕೊಂಡ್ರು ಕೂಡ ಬಿಡ್ಲಿಲ್ಲ ಅಲ್ಲ. ಇದು ಪ್ರಕೃತಿಯ ನಿಯಮ, ಗುರುವಿನ ನಿಯಮ. ನಾಳೆಗೋಸ್ಕರ ಕಾಯೋಣ. ಮಾತೃದೇವೋ ಭವ.